ಕನ್ನಡ ನವ್ಯ ಸಾಹಿತ್ಯದ ಸಾಹಿತ್ಯ ತತ್ವ ಮತ್ತು ತಾತ್ವಿಕತೆಯ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋ ಪ್ರಯತ್ನನ ಮಾಡ್ತೀನಿ. ಈಗಾಗಲೇ ಕೆಲವು ವಿಚಾರ ಹೇಳಿದ್ದೀನಿ ಅದರಲ್ಲಿ ನಾನು, ಅದರ ಆಚೆಗೆ ಇನ್ನು ಸ್ವಲ್ಪ ಇವಾಗ ಬೆಳೆಸ್ತಾ ಇದ್ದೀನಿ ಮತ್ತು ಅದರ ಶಕ್ತಿ ಏನು ಮಿತಿ ಏನು ಕೂಡ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದಾಗಿದ್ದೇನು ಅಂತಂದರೆ, ಈ ಸಾಹಿತ್ಯ ಪ್ರಕಾರಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಇರುತ್ತಲ್ಲ, ಕತೆ, ಕಾದಂಬರಿ, ನಾಟಕ, ಪದ್ಯ ಇವೆಲ್ಲದಕ್ಕೂ ಏಕರೀತಿಯ ಒಂದು ಲಿಟರರಿ ಥಿಯರಿ ಸಾಹಿತ್ಯ ತತ್ವ ಇರಬೇಕಾ? ಪ್ರತಿಯೊಂದು ಪ್ರಕಾರಕ್ಕೂ ತನ್ನದೇ ಆದಂಥ ಒಂದು ಶಕ್ತಿ, ಸಾಧ್ಯತೆ ಮತ್ತು ತಾತ್ವಿಕತೆ ಇರುತ್ತಾ? ನಾವೆಲ್ಗಿರ್ತಕ್ಕಂಥ ಪೊಯಿಟ್ರಿಗಿರ್ತಕ್ಕಂಥ ಪೊಯಿಟಿಕ್ಸ್ಗಿಂತ ಭಿನ್ನವಲ್ಲವೇ? ಭಿನ್ನವಾದ್ರೆ ಅದು ಹೇಗಿರುತ್ತೆ? ಇದನ್ನು ನಾವು ಕಣ್ಣೆದುರಿಗೆ ನೋಡ್ತಾ ಬಂದಿದ್ವಿ. ಕಾರಂತರ ಕವಿತೆ ಬರೀಲೇ ಇಲ್ಲ, ಕಾದಂಬರಿಗಳೇ ಬರೆದರು. ಎಲ್ಲವನ್ನೂ ಬರೆದವ್ರು ಕೆಲವರು ಅಷ್ಟೇ. ಭೈರಪ್ಪನವರು ಕಾದಂಬರಿಗಳೇ ಬರೆದ್ರು, ಕವಿತೆ ಬರೆದಿಲ್ಲ. ಇದು ಯಾಕೆ ಹೀಗಾಗತ್ತೆ? ಒಬ್ಬ ಲೇಖಕ ಪದ್ಯನೇ ಯಾಕೆ ಬರೀತಾನೆ? ಒಬ್ಬ ಲೇಖಕ ಕಾದಂಬರಿನೇ ಯಾಕೆ ಬರೀತಾನೆ? ಇನ್ನೊಬ್ಬ ಸಣ್ಣ ಕತೆ ಬರೆಯೋ ಹಾಗೆ ಕಾದಂಬರಿ ಬರೆಯೋಕ್ಕೆ ಯಾಕಾಗಲ್ಲ? ಈ ರೀತಿಯ ಸಾಹಿತ್ಯ ಪ್ರಕಾರಗಳ ಬಗ್ಗೆಯೇ ಹುಟ್ಕೊಳ್ತಕ್ಕಂಥ ಪ್ರಶ್ನೆಗಳನ್ನು ಕೇಳೋದಿದೆಯಲ್ಲ, ಇದು ನವ್ಯ ಕಾವ್ಯ ಮಾಡಬೇಕಾದಷ್ಟು ಪ್ರಮಾಣದಲ್ಲಿ ಮಾಡಲಿಲ್ಲ ಅಂತ ಕಾಣ್ತದೆ. ನವ್ಯ ಸಾಹಿತ್ಯ ಏನಾಯಿತು ಅಂದರೆ, ಅಡಿಗರು ನವ್ಯ ಸಾಹಿತ್ಯದ ಕೇಂದ್ರ ಬಿಂದು. ಅಡಿಗರು ಕವಿ. ಅಡಿಗರಿಗೆ ಒಂದು ಕಾವ್ಯಮೀಮಾಂಸೆ ಇದೆ. ಅವರ ಕಾವ್ಯಮೀಮಾಂಸೆ ಸಾರಾಸಗಟಾಗಿ ನವ್ಯ ಸಾಹಿತ್ಯ ಮೀಮಾಂಸೆ ಆಗಬಹುದೇ? ಅವ್ರ ಜೊತೆಯಲ್ಲಿ ಇದ್ದಂತಹ ಗೋಕಾಕರು ನವ್ಯ ಕಾವ್ಯವನ್ನು ಪ್ರಾರಂಭ ಮಾಡಿದಂಥ ಇನ್ನೊಬ್ಬ ದೊಡ್ಡ ಕವಿ ಅಂತ ಅಂದ್ಕೊಂಡಂಥ ಗೋಕಾಕರ ಬಗ್ಗೆ ಮುಖ್ಯವಾದ ನವ್ಯ ಸಾಹಿತ್ಯದ ಪ್ರಧಾನ ಧಾರೆ ಯೋಚನೆ ಮಾಡಲೇ ಇಲ್ಲ. ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇಲ್ಲ, ಮಾಡಲಿಲ್ಲ ಅಂತ ಅಷ್ಟೇ ಹೇಳ್ತಾ ಇರೋದು. ಸಮಸ್ಯೆ ಏನಾಯಿತು? ಕಾವ್ಯಕ್ಕೆ ಅಡಿಗರು ತಮ್ಮ ಕಾವ್ಯಕ್ಕೆ ಅನ್ವಯಿಸಿದ ತಾತ್ವಿಕತೆಯನ್ನು, ನಿಮಗೂ ಗೊತ್ತಿರೋ ಹಾಗೆ ಅಡಿಗರು ಕತೆ ಬರೀಲೇ ಇಲ್ಲ. ಕಾದಂಬರಿ 2 ಕಾದಂಬರಿ ಬರೆದ್ರು, ಹೆಸರು ಕೂಡ ನೆನಪಿಲ್ಲ ಅನ್ನೋಷ್ಟು ಅಮುಖ್ಯವಾದ ಕಾದಂಬರಿ. ನಾಟಕನೂ ಬರೀಲಿಲ್ಲ ಅವರು. ಹೆಚ್ಚು ಅಂದರೆ ಅವುಗಳನ್ನ ಯಾವುದೋ ಕಾರಣಕ್ಕೋಸ್ಕರ ಅನುವಾದ ಮಾಡಿದ್ರು ಅಷ್ಟೇ. ಅವರು ಕಾವ್ಯಕ್ಕೆಂದು ಕಟ್ಟಿಕೊಂಡಂತಹ ಮೀಮಾಂಸೆಯನ್ನು ಕತೆನೂ ಕವಿತೆ ಥರನೇ ಇರಬೇಕು, ಕಾದಂಬರಿಯಲ್ಲೂ ಕಾವ್ಯಾತ್ಮಕತೆ ಇರಬೇಕು, ನಾಟಕದಲ್ಲೂ ಕಾವ್ಯಾತ್ಮಕವಾದ ಭಾಷೆ ಇರಬೇಕು ಅಂತ ಅಂದ್ಕೊಂಡಾಗ ಏನಾಗುತ್ತೆ? ಈ ಮಾತನ್ನ ನೀವು ನವ್ಯ ವಿಮರ್ಶೆ ಆ ಕಾಲದ ಓದೋಕ್ಕೆ ಹೋದರೆ ಗೊತ್ತಾಗುತ್ತೆ. ಅವರಿಗೆ ಕಾವ್ಯದ ಹಾಗಿದ್ದರೆ, ಕಾವ್ಯದ ಶಕ್ತಿಯನ್ನು ಒಳಗೊಂಡಿದ್ದರೆ ಮಾತ್ರನೇ ಕಾದಂಬರಿ, ಕತೆ, ಕವಿತೆ ಇಲ್ಲಿ ಯಾವುದೂ ಏನೂ ಅಲ್ಲ ಅನ್ನೋದು. ಸೊ ಇದು ತಲೆಗೆಲ್ಲ ಒಂದೇ ಮಂತ್ರದ ತಾತ್ವಿಕತೆ ಇದೆಯಲ್ಲ, ಇದು ಎಷ್ಟೋ ಸಲ ಏನು ಮಾಡ್ತು ಅಂದರೆ, ಅವರ ನವ್ಯರ ನಡುವೆಯೇ ಕಾವ್ಯಕ್ಕೆ ಮರುಳಾಗದೆ ಕಥೆಯ ಕಾದಂಬರಿಯ ಮೀಮಾಂಸೆಯನ್ನು ಕಟ್ತಾ ಇದ್ದಂಥ ತಮ್ಮದೇ ಸಮಕಾಲೀನರನ್ನವರು ಪಕ್ಕಕ್ಕಿಟ್ಟರು. ನಿನ್ನ ಕತೆ ಕಾದಂಬರಿ ಎಷ್ಟು ಕಾವ್ಯಾತ್ಮಕವಾಗಿ ಬರೀತಾರೆ ನೋಡಿ ಅಂತ ವಿಮರ್ಶೆಯನ್ನು ಕ್ರಿಯೇಟ್ ಮಾಡ್ತಾರೆ. ಅನಂತಮೂರ್ತಿಯವ್ರ ಗದ್ಯ ನೋಡಿ, ಲಂಕೇಶರ ಗದ್ಯ ನೋಡಿ, ತೇಜಸ್ವಿಯವರ ಗದ್ಯ ನೋಡಿ. ಶಾಂತಿನಾಥ್ ದೇಸಾಯಿ ಕನ್ನಡ ಇನ್ನು ಸ್ವಲ್ಪ ಓದಬೇಕಾಗಿತ್ತು. ಅವರೆಲ್ಲ ಸರಿಯಾಗಿದೆ, ಕನ್ನಡ ಮಾತ್ರ ನೀರಸವಾಗಿದೆ. ಈ ಥರದ ವಿಮರ್ಶೆ ಮಾತ್ರ ಆಯಾ ವಾಕ್ಯಗಳನ್ನೇ ನಾನು ಕೋಟ್ ಮಾಡದೇ ಇದ್ರೆ ಕೂಡ ದಿ ಪರ್ಪರ್ಟ್ ಆಫ್ ವಾಟ್ ದೇ ಯೂಸ್ ಟು ಸೇ. ಇದರ ಪರಿಣಾಮ ಏನಾಯಿತು ಅಂದರೆ, ಕಾವ್ಯಕ್ಕೆ ಮೀಸಲಾದ ಮೀಮಾಂಸೆಯು ಎಲ್ಲ ಪ್ರಕಾರಗಳಿಗೂ ಅನ್ವಯವಾಗಬೇಕು ಎನ್ನುವ ಒಂದು ತಪ್ಪು ತಿಳುವಳಿಕೆಯ ಪರಿಣಾಮವಾಗಿ ಕಥಾ ಸಾಹಿತ್ಯದ ಬೆಳವಣಿಗೆಗಿಂತ ಹೆಚ್ಚಾಗಿ, ಬರವಣಿಗೆಗಿಂತ ಹೆಚ್ಚಾಗಿ ಕಥಾ ಸಾಹಿತ್ಯವನ್ನು ಬೆಲೆ ಕಟ್ಟುವ ವಿಮರ್ಶೆಯ ತಿಳುವಳಿಕೆಯ ಮೇಲೆ ಒಂದು ಅಗಾಧವಾದ ನೆಗೆಟಿವ್ ಪರಿಣಾಮವನ್ನು ಬೀರ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಕಾರಂತರನ್ನ ಮೌಲ್ಯಮಾಪನ ಮಾಡಬೇಕಾದ್ರೂ ಅನ್ವಯ ಆಗ್ತಾಯಿತ್ತು, ನಿರಂಜನರಿಗೂ ಅನ್ವಯ ಆಗ್ತಾಯಿತ್ತು, ಅನಾಕರು ಕಟ್ಟಿಮನಿಗಂತೂ ಆಗ್ತಾನೇ ಇತ್ತು, ಅಷ್ಟಕ್ಕೆ ಕುವೆಂಪು ಅವ್ರಿಗೂ ಆಗ್ತಾಯಿತ್ತು. ಅರ್ಥ ಎನ್ನುವುದು ಕೃತಿಯೊಳಗಡೆ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹುಟ್ಟಿದ್ದು. ಕೃತಿಯೊಳಗಡೆ ಹೇಗಿರುತ್ತೆ? ಇವರಿಗೆ ಭಾಷೆಯಲ್ಲಿ ಇದ್ದಂತಹ ಅಪಾರವಾದ ನಂಬಿಕೆ. ಒಂದು ಪದ್ಯ ಅನ್ನುವುದು ಭಾಷೆಯ ಮೂಲಕ ಕಟ್ತಕ್ಕಂಥ ಒಂದು ಸಂಗತಿ.
ಕತೆ ಕಾದಂಬರಿ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಅದು ಭಾಷೆಗಿಂತ ಸ್ವಲ್ಪ ಒಂದು ಪದಕ್ಕಿಂತ ದೊಡ್ಡ ವಿವರಗಳಲ್ಲಿ ಪ್ಯಾರಾಗ್ರಾಫ್ ಇರ್ಬೋದು, ಘಟನೆ ಇರ್ಬೋದು, ಅವುಗಳ ಮೂಲಕ ಕಟ್ತಕ್ಕಂಥ ಒಂದು ಸಂಗತಿ. ಕತೆ ಕಾದಂಬರಿ ಕವಿತೆಗಳು ನಾಟಕ ಕೂಡ ಕಟ್ಟಬೇಕಾದ್ದು. ಈ ಕಟ್ಟುವಿಕೆಗೆ ಅದು ಪ್ರಜ್ಞಾಪೂರ್ವಕವಾದ ಅಪ್ರಜ್ಞಾಪೂರ್ವಕವಾದ ಅನ್ನೋ ಪ್ರಶ್ನೆಯನ್ನು ಅವರಷ್ಟು ಗಂಭೀರವಾಗಿ ಕೇಳ್ಕೊಳ್ಳಿಲ್ಲ. ಒಬ್ಬ ಕಟ್ತೀನಿ ಒಂದು ಕಥೆನ ಅಂತ ಹೊರಟು ಒಂದೊಂದು ವಾಕ್ಯನೂ ತೂಕ ಮಾಡಿ ಅಳ್ದು 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 ಇಲ್ಲಿ ಈ ಪದ ಇಲ್ಲಿ ಹಾಕಲಾ, ಆ ಪದ ಅಲ್ಲಿ ಹಾಕಲಾ, ಈ ರೂಪಕ ಎಲ್ಲಿ ಬರಬೇಕು, ಈ ಉಪಮೆ ಎಲ್ಲಿ ಬರಬೇಕು, ಇದು ಅಷ್ಟು ಹಂಗಾಗತ್ತಾ ಪದ್ಯ ಬರೆಯೋದು? ಪದ್ಯ ಬರೆಯೋ ಕ್ರಿಯೆಯಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಒಳಮನಸ್ಸು ಹೇಗೆ ಕೆಲಸ ಮಾಡ್ತಿರುತ್ತೆ, ಹೊರಮನಸ್ಸು ಎಷ್ಟು ಮತ್ತು ಹೇಗೆ ಕೆಲಸ ಮಾಡ್ತಿರುತ್ತೆ. ಇದು ನವ್ಯರು ತಮ್ಮ ಬರವಣಿಗೆಯ ಬಗ್ಗೆ ಗಮನಿಸಿದಾಗ, ನವ್ಯ ಸಾಹಿತಿಗಳು, ಕ್ರಿಯಾಶೀಲ ಸಾಹಿತಿಗಳು ಕೇಳ್ಕೊಂಡಿಲ್ಲದ ಪ್ರಶ್ನೆ ನಾನು ಹೇಳ್ತಾ ಇಲ್ಲ, ಅವ್ರಿಗೆಲ್ಲ ಗೊತ್ತಿಲ್ಲದೆಲ್ಲ ನಾನು ಹೇಳ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರವಾಗಲಿ ಭ್ರಮೆ ಆಗಲಿ ನನಗೆ ಹೇಳ್ತಾ ಇಲ್ಲ. ಆದರೆ ನೀನು ಕಟ್ತಕ್ಕಂಥ ವಿಮರ್ಶೆ ಮತ್ತು ಸಾಹಿತ್ಯ ತತ್ವ ಇದೆಯಲ್ಲ, ಈ ಕಟ್ಟುವ ಕ್ರಿಯೆಯ ಬಹುಭಾಗ ಒಳಮನಸ್ಸಿನ ಕತ್ತಲಿಂದನೇ ಮೂಡಿ ಬರ್ತಾ ಇರಬೇಕಾದ್ರೆ, ಜಾಗೃತ ಚಿತ್ತದ ಅದರ ಪಾತ್ರ ಅದರಲ್ಲಿ ತುಂಬ ಕಮ್ಮಿ ಅನ್ನಿಸ್ತಾ ಇದ್ದಾಗ, ಸಾಹಿತ್ಯ ಎನ್ನುವುದು ಕಾಣುವುದೋ ಹೇಳುವುದೋ, ಗೊತ್ತಿರೋದನ್ನು ಹೇಳೋದೋ, ಬರೀತಾನೇ ಒಂದು ಕತೆ ಹುಟ್ಕೊಳ್ಳುತ್ತಾ, ಆಗಲೇ ಹುಟ್ಟಿ ರೆಡಿಮೇಡ್ ಆಗಿರ್ತಕ್ಕಂಥ ಕಥೆನ ಕನ್ನಡದಲ್ಲಿ ಹೇಳ್ತೀಯ ನೀನು? ಒಬ್ಬ ಕತೆಗಾರ, ಒಬ್ಬ ಕವಿ ತನ್ನಂತಾನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಲ್ವಾ ಇದು? ಬೇಂದ್ರೆ ಅಂತವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಶುರು ಮಾಡಿದಾಗ ನಂಗೆ ಏನು ಬರಿತೀನಿ ಅಂತ ಗೊತ್ತಿರಲ್ಲ. ಬರಿತಾ ನಾದಾನೇ ಹುಡ್ಕೊಂಡು, ಅರ್ಥಗಳನ್ನ ಹುಡ್ಕೊಂಡು, ರೂಪಗಳನ್ನ ಕಟ್ಕೊಂಡು ಹೋಗ್ತಾ ಇರುತ್ತೆ. ನಾವು ಕಾಯ್ತಾ ಇರ್ತೀವಿ ಬಗ್ಸಿ ಇಟ್ಕೊಂಡು ಪದ್ಯ ಬರಲಿ ಅಂತ ಹೇಳ್ತಾರೆ ಅವರು. ಕುದುರೆಯವರ ಪಿಸುಮಾತು ಅನ್ನೋ ಪದ್ಯದಲ್ಲಿ ಇವರು ಹಾಗೆ ಮಾಡ್ತಾಯಿದ್ರು. ಪಾಪ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಡಿಗರ ಅತಿಥಿಗಳು ಪದ್ಯ ಇದನ್ನು ಬಹಳ ಚೆನ್ನಾಗಿ ಹೇಳುತ್ತದು. ನಂಗೆ ಭಾಳ ಇಷ್ಟವಾದ ಪದ್ಯ ಅದು. ಅದೃಶ್ಯಲೋಕದ ಅನಂತಕಾಲದ ಅನೂಹ್ಯ ರೂಪದ ಯಾತ್ರಿಕರೇ, ಅತಿಥಿಗಳ ನೀವೆಲ್ಲರೂ ಇಲ್ಲಿಗೆ ನೆಲೆಸಲು ಬಂದವರಲ್ಲ. ಒಂದೇ ಗಳಿಗೆ ಆಮೋದಕ್ಕೆ ಬರುವಿರಿ, ಬಂದರಗಳಿಗೆಯಲೇ ಮೈಗರೆವಿರಿ. ವಿಜನ ಮನವು ಶೂನ್ಯ ದಿನವು. ಅವರು ಕಾವ್ಯವನ್ನು ರಚಿಸಲು ಬೇಕಾದಂಥ ಕಲ್ಪನೆಯನ್ನು, ಕಾವ್ಯಾನುಭವಗಳನ್ನು ಗೆಸ್ಟ್ ಅಂತ ಕರೀತಾರೆ, ಅತಿಥಿಗಳು ಅಂತ. ಯಾವಾಗ ಬರ್ತೀರೋ, ಹೇಗೆ ಬರ್ತೀರೋ ನಂಗೆ ಗೊತ್ತಿಲ್ಲ, ನಾನು ಕಾಯ್ತಾ ಇರ್ತೀನಿ ಅಂತ ಅಂದ್ಕೊಂಡು. ಹೀಗೆ ಈ ತಾತ್ವಿಕತೆ ಏನು ಮಾಡ್ತು, ಬರವಣಿಗೆಯಲ್ಲಿ, ಕಾವ್ಯ ರಚನೆಯಲ್ಲಿ, ಕಥಾ ರಚನೆಯಲ್ಲಿ, ಕಾದಂಬರಿ ರಚನೆಯಲ್ಲಿ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಇವುಗಳ ನಡುವಿನ ಸಂಬಂಧ ಯಾವುದಿರುತ್ತೆ ಅನ್ನೋದ್ರ ಬಗ್ಗೆ ಸೃಜನಶೀಲತೆಯಲ್ಲಿ ಅದು ಸಹಜವಾಗಿಯೇ ಇದ್ದರೂ ಕೂಡ ಅವರ ವಿಮರ್ಶೆಯಲ್ಲಿ, ಮಾತುಗಳಲ್ಲಿ, ತಿಳುವಳಿಕೆಯಲ್ಲಿ ಅದು ಹಾಗೆ ಕಾಣಿಸ್ತಾ ಇರಲಿಲ್ಲ. ದರ್ ಇಸ್ ಎ ರಿಫ್ಟ್ ಬಿಟ್ವೀನ್ ದ ಟು. ಅದ್ರ ಬಗ್ಗೆ ಹೇಳಿದ್ದು. ಇನ್ನೊಂದು ಸಂಗತಿ ಇದೆ ಇಲ್ಲಿ. ಅರ್ಥ ಇದೆ ಈಗಾಗಲೇ ಈ ಕವಿತೆಯಲ್ಲಿ, ಹುಡುಕ್ಬೇಕಪ್ಪ ಅರ್ಥ ನೀನು. ಅರ್ಥ ಯಾರ ಅರ್ಥ ಅದು? ಕವಿ ತನ್ನೊಳಗಿನ ಅರ್ಥವನ್ನು ಈ ಕೃತಿ ಒಳಗಡೆ ಇಟ್ಟಿದ್ದಾನೆ. ಆ ಕೃತಿಯ ಒಳಗಡೆ ಇಟ್ಟಿರುವ ಅರ್ಥ ಕವಿಯ ಅರ್ಥ ಆಗಿರ್ಬೋದು, ಬಿಟ್ಟಿರ್ಬೋದು. ಕೃತಿ ತನ್ನಷ್ಟಕ್ಕೆ ತನ್ನ ಅರ್ಥನ ಪಡ್ಕೊಂಡ್ಬಿಟ್ಟಿದ್ದದು. ನೀವು ಓದುಗರು, ನಾವೆಲ್ಲ ಏನು ಮಾಡಬೇಕು? ಓದುಗರು, ವಿಮರ್ಶಕರು, ಮಣ್ಣುಮಸಿ ನಾವೆಲ್ಲ ಕೂಡ ಅದನ್ನು ಅರ್ಥ ಹುಡುಕ್ಬಿಟ್ಟು ನಮ್ಮದೊಂದು ಇದೆಂಥ ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಂದರೆ, ನಾವೆಲ್ಲ ಬರೆಯೋಕ್ಕೆ ಶುರು ಮಾಡಿದಾಗ ಅಡಿಗರದೋ ನರಸಿಂಹಸ್ವಾಮಿದೋ ಒಂದು ಪದ್ಯ ತೊಗೊಂಡು ವಿಮರ್ಶಕರನ್ನ ನಾವು ಕಚ್ಚಾಡಿದ್ದೆ. ಈ ವಾಕ್ಯಕ್ಕೆ ಈ ಅರ್ಥವೇ ಸರಿಯಲ್ಲವೇ? ನೀವು ಹೀಗೆ ಹೇಳ್ತಿದ್ದೀರಾ, ಅದನ್ನು ಬೇರೆ ಮಾಡಿ ಬರೀಬಹುದಾ? ಇಲ್ಲಿ ಇದನ್ನು ಒಟ್ಟಿಗೆ ನೋಡಿದಾಗ ಆ ಅರ್ಥ ಹುಟ್ಟುತ್ತೆ ಅಲ್ವಾ? ಒಂಥರ ಸರ್ಕಸ್ ಮಾಡೋದಿದೆಯಲ್ಲ, ಕತ್ತರಿಸ್ ನೋಡೋದಿಲ್ಲ, ಡಿಸೆಕ್ಷನ್ ಅಂತೀವಲ್ಲ, ಈ ರೀತಿ ವಿಮರ್ಶೆ ನಾನು ಮಾಡಿದ್ದೀನಿ, ನಮ್ಮ ಗೆಳೆಯರು ಅನೇಕರು ಮಾಡಿದ್ದಾರೆ. ಒಂದೇ ಪದ್ಯ ಇಟ್ಕೊಂಡು ಅಡಿಯಕ್ಕೆ ನರಸಿಂಹಸ್ವಾಮಿಯವರ ಗಡಿಯಾರದಂಗಡಿಯ ಮುಂದೆ ಅನ್ನೋ ಪದ್ಯಕ್ಕೆ ಅವರದ್ದೇ ಆದ ಬಿಳಿಯ ಹೂಗಳ ಕವಿತೆ ಗೋರಿಗಳ ಮುಂದೆ, ಅಡಿಗರ ಭೂತ, ಅಡಿಗರ ಭೂಮಿಗೀತ, ಕೂಪ್ಮಂಡುಕ, ಇವೆಲ್ಲದ್ರ ಬಗ್ಗೆ ಈ ರೀತಿ ಎಕ್ಸಸೈಸಸ್ ಇದೆಯಲ್ಲ, ಈ ಎಕ್ಸಸೈಸಸ್ ಎಷ್ಟು ವ್ಯಾಪಕವಾಗಿರ್ತಾ ಇತ್ತು ಅಂತಂದರೆ, ಅರ್ಥ ಇದೆ ಹುಡುಕಬೇಕು. ಬಟ್ ಭಾಷೆಯ ಬಗ್ಗೆ ಒಂದು ತಿಳುವಳಿಕೆ ಬಂದಾಗ ಏನಾಗುತ್ತೆ,
ನೀನು ಭಾಷೆಯ ಕವಿತೆಯ ಮಾಧ್ಯಮವಾಗಿ ಬಳಸ್ತಾ ಇರ್ತಕ್ಕಂಥ ಭಾಷೆನೇ ಬದಲಾಗ್ತಾ ಹೋದರೆ ನಿನ್ನ ಅರ್ಥದ ಗತಿ ಏನಾಗುತ್ತೆ? ಒಂದು. ಇನ್ನೊಂದು, ಓದ್ತಾ ಇರ್ತಕ್ಕಂಥ ಓದುಗ ಇದನ್ನಲ್ಲ, ಅವನ ವ್ಯಕ್ತಿತ್ವ ಒಂದಿರುತ್ತಲ್ವಾ, ಅವನ ಅನುಭವ ಲೋಕ ಒಂದಿರುತ್ತಲ್ವಾ, ಅವನ ಹಿನ್ನೆಲೆಯ ಲೋಕ ಒಂದಿರುತ್ತಲ್ವಾ, ಅದು ಹೇಗೆ ಕೆಲಸ ಮಾಡುತ್ತೆ? ನೀನು ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಈ ಕವಿತೆಗೂ ಈ ಕತೆಗೂ ಓದುಗನ ಒಂದು ಮನೋಲೋಕಕ್ಕೂ ಆಗ್ತಕ್ಕಂಥ ಸಂಘರ್ಷದಲ್ಲಿ ಓದುಗ ತನ್ನದೇ ಆದ ಒಂದು ಅರ್ಥವನ್ನು ಹುಟ್ಟಿಸ್ಕೊತಾನಲ್ವಾ. ಓದುಗ ಹುಟ್ಟಿಸ್ಕೊಳ್ಳೋ ಅರ್ಥ ನೀನು ಇಟ್ಕೊಂಡಿರೋ ಅರ್ಥನೇ ಅಂತಲೇ ಹೇಗೆ ಹೇಳೋದು? ವಿಮರ್ಶಕನಾದ ನನ್ನ ಅರ್ಥವನ್ನೇ ಎಲ್ಲ ಓದುಗರು ಒಪ್ಕೋಬೇಕು ಅಂತ ನಾನು ಹೇಗೆ ಹೇಳಿ? ಅಷ್ಟೇ ಅಲ್ಲ, ಓದುಗರೆ 1000 ಹಿನ್ನೆಲೆ ಇರುತ್ತೆ. ಓದ್ತಾ ಇರೋಳು ಹೆಣ್ಮಗಳಿರ್ಬೋದು, ದಲಿತ ಇರ್ಬೋದು, ಹಳ್ಳಿಯವನಿರ್ಬೋದು, ಅವರೆಲ್ಲರಿಗೂ ಒಂದೇ ಅರ್ಥ ಬರುತ್ತೆ ಅಂತ ನಾನು ಹೇಗೆ ಹೇಳೋದು? ಸಮಸ್ಯೆ ಅಲ್ವಾ ಇದು? ಇದನ್ನು ಯೋಚನೆ ಮಾಡಿದಾಗ ಈ ಏಕಾರ್ಥದ ದಬ್ಬಾಳಿಕೆಯನ್ನು ಮಾತನ್ನ ಬಳಸಿದ್ದೀನಿ ಇಲ್ಲಿ ಬರವಣಿಗೆಯಲ್ಲಿ. ಈ ಏಕಾರ್ಥದ ದಬ್ಬಾಳಿಕೆ ಇದೆಯಲ್ಲ, ಒಂದು ಕವಿತೆಗೆ ಒಂದೇ ಅರ್ಥ ಇದೆ, ನನ್ನ ಅರ್ಥ ನಾನು ಹೇಳ್ತೇವೆ ಅದನ್ನೇ ನೀವು ಒಪ್ಕೋಬೇಕು ಅನ್ನೋದಿಲ್ಲ. ಇದೊಂದು ರೀತಿ ದಬ್ಬಾಳಿಕೆ ಅನ್ಸೋಕ್ಕೆ ಶುರು ಆಯ್ತು ನಮಗೆ. ಅದಕ್ಕೆ ಒಂದು ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತ ಆವಾಗಲೇ ಹೇಳಿದ್ನಲ್ಲ ನಾನು, ವಾಚಕ ಸ್ಪಂದನ ಸಿದ್ಧಾಂತ ಅನ್ನೋದು. ಅದೇನು ಹೇಳ್ತು, ಆ ಪದ ಬಳಸೋಕೆ ಇಷ್ಟ ನನಗೆ. ಅರ್ಥಾವತಾರ ಅಂತ ಒಂದು ಪದ ಬಳಸ್ತೀನಿ ನಾನು. ಅರ್ಥಾವತಾರ ಅಂದರೆ ಪ್ರತಿಯೊಬ್ಬ ಓದುಗನ ಮನಸ್ಸಿನಲ್ಲಿಯೂ ಅರ್ಥ ಹುಟ್ಟಿಕೊಳ್ಳುತ್ತದೆ ಒಂದು ಕವಿತೆ ಆ ಕ್ಷಣದಲ್ಲಿ. ಓದುವಾಗಲೇ ಓದ್ತಾನೆ ಹುಟ್ಕೋತಾ ಹೋಗುತ್ತೆ. ಅದು ಅರ್ಥದ ಅವತಾರ. ಈ ಅರ್ಥಾವತಾರ ಅನ್ನುವುದಕ್ಕೆ ಒಂದು ಮೂಲ ರೂಪ ಇದೆಯೋ? ಆ ಮೂಲ ರೂಪ ಯಾವುದು? ನಂಗೆ ಮೇಷ್ಟ್ರ ಕೆಲಸ ಮಾಡೋದು ನನಗಂತೂ ಇದು ಮತ್ತೆ ಅನ್ನಿಸ್ತಾ ಇತ್ತು. ಒಂದು ಕ್ಲಾಸಲ್ಲಿ ನಾನು 40 ಜನಕ್ಕೆ ಒಂದು ಪದ್ಯದ ಅರ್ಥ ಹೇಳ್ತಿರ್ತೀನಲ್ಲ, ಈ 40 ಜನ ಕೇಳಿಸ್ಕೊಳ್ಳೋರಿಗೆಲ್ಲ ಅದೇ ಅರ್ಥ ಅಂತ ಹೆಂಗೆ ಒತ್ತಾಯ ಮಾಡೋದು ನಾನು? ಅವ್ರಿಗೆ ಯಾವ್ಯಾವ ಅರ್ಥಗಳು ಹುಟ್ಕೋತಾ ಇರ್ಬೋದು ಅದು ನಂಗೆ ಗೊತ್ತಿಲ್ವಲ್ಲ. ಅಷ್ಟೇ ಅಲ್ಲ ಸರ್, ಇನ್ನೂ ಒಂದು ನೋಡಿ, ನನ್ನಲ್ಲೇ ಒಂದು ಪದ್ಯಕ್ಕೆ ಬೇರೆ ಬೇರೆ ಅರ್ಥ ಹುಟ್ಕೊಳ್ತಲ್ಲ ಬೇರೆ ಬೇರೆ ಕಾಲದಲ್ಲಿ, ಅದನ್ನು ಹೇಗೆ ನೋಡೋದು? ಇದು ಮೇಷ್ಟ್ರಾದವ್ರಿಗೆ ಚೆನ್ನಾಗಿ ಅನುಭವ ಬಂದಿರುತ್ತೆ. ನಾನು ಮೋಹನ ಮುರಳಿ ಪದ್ಯನ 10 ಸಲ ಪಾಠ ಮಾಡಿದೆ ಅಂತ ಇಟ್ಕೊಳ್ಳಿ ಒಂದು ವರ್ಷದಲ್ಲಿ. ಒಂದು ವರ್ಷ ಅಲ್ಲ, 30 ವರ್ಷಗಳ ಸರ್ವೀಸಲ್ಲಿ 30 ವರ್ಷದ 10 ಸಲ ಪಾಠ ಮಾಡಿದಾಗ ನಾನು 25 ವರ್ಷ ಆದಾಗ ಒಂದು ಸಲ ಮಾಡಿದ್ದೀನಿ, 35 ವರ್ಷದಾಗ ಒಂದು ಸಲ ಮಾಡಿರ್ತೀನಿ, 58 ವರ್ಷ ಆದಾಗ ಒಂದು ಸಲ ಮಾಡಿರ್ತೀನಿ. ಆ 3 ಘಟನೆಗಳಲ್ಲಿ ನನ್ನಲ್ಲಿ ಹುಟ್ಕೊಳ್ತಕ್ಕಂಥ ಅರ್ಥ ಒಂದೇನಾ ಬೇರೆ ಬೇರೆನಾ? 800 ವರ್ಷಗಳ ಹಿಂದೆ ಬಸವಣ್ಣವ್ರು ಬಂದ ಒಂದು ವಚನಕ್ಕೆ ಬಸವಣ್ಣವ್ರ ಅರ್ಥ ಹುಡುಕಲ್ಲ ನಾನು. ಆ ವಚನದ 800 ವರ್ಷಗಳ ಹಿಂದಿನ ಕನ್ನಡ ಭಾಷೆಯಲ್ಲಿ ಆಗ ಇದ್ದ ಅರ್ಥ ಹುಡುಕಲ್ಲ. 20ನೇ ಶತಮಾನದ ಇವತ್ತಿನ ಕನ್ನಡ ಸನ್ನಿವೇಶದಲ್ಲಿ ಓದ್ತಾ ಇರೋ ನಾನು, ಓದ್ತಾ ಇರೋ ಮತ್ತೊಬ್ಬ, ಓದ್ತಾ ಇರೋ 3ನೇವಳು, ಅವರ ಮನಸ್ಸಲ್ಲಿ ಮೂಡೋ ಅರ್ಥ ಹುಡುಕೋದಾ? ಇದು ಒಂದು ರೀತಿಯಲ್ಲಿ ನವ್ಯದ ಸಾಹಿತ್ಯ ಸಿದ್ಧಾಂತದ ಒಂದು ಭಾಗಕ್ಕೇ ಬಹಳ ದೊಡ್ಡ ಧಕ್ಕೆ ಕೊಡ್ತು. ಅಫ್ಕೋರ್ಸ್ ಇದು ನವೋದಯ ಸಾಹಿತ್ಯಕ್ಕೆ ಅನ್ವಯ ಆಗಲ್ವೋ, ಪ್ರಗತಿಶೀಲರಿಗೆ ಅನ್ವಯ ಆಗಲ್ವೋ, ಎಲ್ಲರಿಗೂ ಅನ್ವಯ ಆಗೋದೇನೆ. ಸಾಹಿತ್ಯದ ಓದಿನ ಬಗ್ಗೆಯೇ ಮೂಡಿದ ಈ ತಿಳುವಳಿಕೆ, ಅಥವಾ ಮೊದಲಿಂದ ಇದ್ದಿರಬಹುದಾದ ಈ ತಿಳುವಳಿಕೆ, ವಿಮರ್ಶೆಯಾಗಿ ಈಚೆ ಕಾಣಿಸ್ಕೊಂಡಂಥ ತಿಳುವಳಿಕೆ ಅರ್ಥದ ಹಲವು ಬಗೆಗಳನ್ನು ಕಾಣಿಸ್ಕೊಳ್ತಾ ಹೋಯಿತು. ಅರ್ಥದ ಹಲವು ಬಗೆಗಳನ್ನ ಸಾಹಿತ್ಯ ಅಂದರೆ ಏನು ಯಾವುದಲ್ಲ ಅಂತ ಹೇಳೋದು ಕೂಡ ಅದರಿಂದನೇ ತೀರ್ಮಾನ ಆಗುತ್ತಲ್ವಾ. ಅಲ್ಲೇ ಒಂದು ಹೊಸ ಸಾಹಿತ್ಯ ಬಂದ ಕೂಡಲೇ ಎಲ್ಲ ಇದು ನನ್ನ ಸಾಹಿತ್ಯನೇ ಅಲ್ಲ ಅಂದ್ಕೊಂಡ್ಬಿಟ್ಟಿದ್ನಲ್ಲಪ್ಪ, ಇದೇಂತ ಇಂಥದ್ದೊಂದು ಸಾಹಿತ್ಯದ ಸಾಧ್ಯತೆ ಇದು ಅಂತಲೇ ನಂಗೆ ಗೊತ್ತಿರಲಿಲ್ಲ. ಇವ್ರು ಬರೆದ ಮೇಲೆ ಹೌದಲ್ಲ ಇದು ಸಾಹಿತ್ಯವೇ ಅಂತ ಅನಿಸುತ್ತಲ್ಲ. ಈ ರೀತಿಯ ಸಾಹಿತ್ಯದ ವಿಸ್ತರಣೆಗಳಿದೆಯಲ್ಲ ಕವಿಗಳು ಮಾಡ್ತಕ್ಕಂಥದ್ದು, ಅದು ಸಾಹಿತ್ಯ ಅನ್ನೋದ ಡೆಫಿನೇಷನ್ನೇ ಚೇಂಜ್ ಮಾಡ್ತಾ ಹೋಗುತ್ತಲ್ವ. ಸಿದ್ಧಲಿಂಗಯ್ಯನವರ ಹೊಲೆಮಾದಿಗರ ಹಾಡು ಬಂದಾಗ, ಅದು ಆಮೇಲೆ ಮಾತಾಡೋಣ. ದೇವೇಂದ್ರ ಮಹಾದೇವರ ಒಡಲಾಳ ಬಂದಾಗ ಮೂಡಿದ ತಿಳುವಳಿಕೆ ಈ ಬಗ್ಗೆ ಇದಲ್ವಾ. ಬಸವಣ್ಣವರು ವಚನಗಳು ಬರೆದಾಗ, ಆಗಿನ ಕಾಲದಲ್ಲಿ ಅಕ್ಕಮಹಾದೇವಿ ವಚನಗಳು ಬರೆದಾಗ ಹಳೆಗನ್ನಡ ಸಾಹಿತ್ಯ ಸನ್ನಿವೇಶದಲ್ಲಿ ಸಾಹಿತ್ಯ ಓದಿ ಏನು ಪಂಪ ಅಲ್ಲ, ರನ್ನ ಅಲ್ಲ, ಚಂಪು ಅಲ್ಲ, ಷಟ್ಪದಿ ಅಲ್ಲ, ಮಣ್ಣಲ್ಲ, ಮಸಿ ಅಲ್ಲ, ಈ ವಚನಗಳು ಎಷ್ಟೊಂದನ್ನು ಹೇಳ್ತಾ ಇದೆಯಲ್ಲಪ್ಪ, ಹೇಗೆ ಹೇಳ್ತಾ ಇದೆಯಪ್ಪ. ಸೊ ಒಂದೊಂದು ಸಾಹಿತ್ಯ ಕೃತಿಯ ಹುಟ್ಟು ಕೂಡ ನಮ್ಮ ಸಾಹಿತ್ಯ ಮೀಮಾಂಸೆಯನ್ನೇ ಬೆಳೆಸ್ತಾ ಹೋಗುತ್ತೆ, ವಿಸ್ತಾರ ಮಾಡ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಇದು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಸಂಗತಿ. ಹಾಗಾದಾಗ
ಸೀಮಿತವಾದ ಸಾಹಿತ್ಯ ಮೀಮಾಂಸೆಯ ಚೌಕಟ್ಟಲ್ಲಿ ಸಾಹಿತ್ಯವನ್ನು ನೋಡುವ ಯಾವುದೇ ಪ್ರಯತ್ನ ವಿಫಲವಾಗುವುದು ಬಹಳ ಸಹಜ ಅಂತ ಕಾಣುತ್ತೆ. ಅದರಿಂದ ನೀನು ಆಕೃತಿ ಅಷ್ಟೊಂದು ನಂಬಿಕೆ ಇಟ್ಟುಕೊಂಡು ಕಟ್ಟಿರ್ತಕ್ಕಂಥ ಕಾವ್ಯದ ಆಕೃತಿ ಇದೆಯಲ್ಲ, ಕವಿತೆಯ ಆಕೃತಿ ಇದೆಯಲ್ಲ, ಅದು ಇರ್ರೆಲೆವೆಂಟ್ ಆಗಿಬಿಟ್ರೆ ಏನು ಮಾಡೋದು? ಈ ಭೂತ ಪದ್ಯ ಇದೆಯಪ್ಪ ಅಡಿಗರ್ದು. ಆ ಕಾಲದಲ್ಲಿ ಬಹಳ ಬಹಳ ಪ್ರಸಿದ್ಧವಾದ ಪದ್ಯ, ಹೆಸರುವಾಸಿಯಾದ ಪದ್ಯ ಇದು. ಎಷ್ಟೋ ಜನ ಕೂಪಮಂಡುಕ ಮತ್ತು ಭೂತ ಭೂಮಿಗೀತಕ್ಕಿಂತ ತುಂಬ ದೊಡ್ಡ ಪದ್ಯಗಳು ಅಂತ ವಾದ ಮಾಡ್ತಾಯಿದ್ರು. ಅಡಿಗರು ಒಂದು ಪದ್ಯ ಒಂದು ಲಿಟ್ರರಿ ಈವೆಂಟ್ ಅನ್ನೋ ಥರ ಚರ್ಚೆ ಮಾಡ್ತಾಯಿದ್ವಿ. ಈ ಕಾಲದಲ್ಲಿ ಯಾರು ಏನು ಬರೆದ್ರು ಅದ್ರ ಬಗ್ಗೆ ಅದು ಈವೆಂಟ್ ಆಗಲ್ಲ, ಅದಿರಲಿ, ಆ ಮಾತು ಬೇರೆ. ಬಟ್ ಆ ಈವೆಂಟ್ ಅಂದ್ಕೊಂಡಂತ ಕಟ್ಟಿದ ಭೂತ ಇವಾಗ ಯಾರೋ ಒಬ್ಬ ಕನ್ನಡ ಓದ್ತಿರೋದು ಓದಿದ್ರೆ ಒಂದು ಒಗಟು ಅನ್ಸಿದ್ರೆ ಏನು ಮಾಡೋದು? ಮೊದಲನೇ ಸಾಲ ಹೀಗೆ ಬಂತಲ್ಲಪ್ಪ, ಹೀಗಂದ್ರೇನು? ಎರಡನೇ ಸಾಲ ಹೀಗೆ ಬಂತಪ್ಪ, ಹೀಗೆ. ಈ ಮೊದಲನೇ ಸಾಲಿಗೂ ಎರಡನೇ ಸಾಲಿಗೂ ಸಂಬಂಧ ಏನಿದೆ? ಸೊ ಇಫ್ ಒಂದು ಕಾಲದ ಗ್ರೇಟ್ ಪದ್ಯ ಕವಿತೆ ಈ ಕಾಲದ ಒಂದು ಗ್ರೇಟ್ ಒಗಟಾಗ್ಬಿಟ್ರೆ ಹೇಗೆ ಮಾಡೋದು? ಇದು ನಾನು ತಮಾಷೆಗೆ ಹೇಳ್ತಿರೋವಂಥ ಅಭಿಪ್ರಾಯ ಅಲ್ಲ. ಇದು ಒಂದು ಕಾವ್ಯ ಸಮುದಾಯಕ್ಕೆ ಈ ರೀತಿಯ ಗತಿ ಬರುತ್ತಲ್ಲ, ಯಾಕೆ ಬರುತ್ತೆ ಈ ಗತಿ? ಇದನ್ನು ಈ ಗತಿ ಯಾಕೆ ಬಂತು? ನಮ್ಮದೇ ತಪ್ಪು, ಓದೋಕ್ಕೆ ಬರಲ್ಲ ನಮಗೆ ಅಂತ ನಾವು ಅಂದ್ಕೊಳ್ಳೋದಲ್ಲ. ಹಾಗೆ ಅಂದ್ಕೊಂಡು ಓದದೇ ಇರೋದು ಅಲ್ಲ. ಅಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ನಮ್ಮ ಅರ್ಥವನ್ನು ಕಂಡುಕೊಳ್ಳುವ ಬಗೆ ಹೇಗೆ? ಅಲ್ಲಿ ಇದ್ದಿರಬಹುದಾದ ಯಾವುದೋ ಅರ್ಥದ ಹುಡುಕಾಟವಲ್ಲ. ಈ ರಚನೆ ನಮಗೆ ಹೇಗೆ ರೆಲಿವೆಂಟ್ ಆಗುತ್ತೆ ಅಂತ ಕಂಡುಕೊಳ್ಬೇಕಾದಂಥ ಒಂದು ಗುರಿನೂ ಇದೆ. ಆದರೆ ಒಟ್ಟಿನಲ್ಲೇ ಹೇಳಬೇಕು ಅಂದರೆ ನವ್ಯದ ಕಾವ್ಯ ಮೀಮಾಂಸೆ ಇದೆಯಲ್ಲ, ನಾ ಕಾವ್ಯ ಅಂದರೆ ಕಾವ್ಯ ಅನ್ನೋ ಅಷ್ಟೇ ಪದ ಬಳಸಿ ಹೇಳ್ತೀನಿ, ಸಾಹಿತ್ಯ ಮೀಮಾಂಸೆ ಅಂತಲೇ ಹೇಳ್ತಾ ಇಲ್ಲ. ಅದು ಕಾವ್ಯದ ಎಲ್ಲ ಸಾಧ್ಯತೆಗಳನ್ನು ಒಳಗೊಳ್ಳಲಾರದಷ್ಟು ಸೀಮಿತವಾಗಿತ್ತು ಅಂತ ಕಾಣುತ್ತೆ. ನನ್ನ ಪೀಳಿಗೆಯವ್ರಿಗೆ ಆ ಪದ್ಯ ಬಾಯಿಗೆ ಬರುತ್ತೆ ಈಗಲೂ ಕೂಡ. ಲಂಕೇಶ್ ಪದ್ಯನೋ, ನಿಸಾರ್ ಅಹಮದ್ ಪದ್ಯನೋ, ಸುಮ್ತಿದ್ದು ನಾಡಿಗರ ಪದ್ಯನೋ. ಯಾಕೆಂದರೆ ಪ್ರತಿಯೊಂದು ಪೀಳಿಗೆ ಕೂಡ ತನ್ನ ಕಾಲದ ಪದ್ಯಗಳನ್ನು ಮುಖತಃ ಮಾಡ್ಕೊಂಡ್ಬಿಡುತ್ತೆ, ಕಂಠಗತ ಮಾಡ್ಕೊಂಡ್ಬಿಡುತ್ತೆ. ನನಗಿಂತ ಒಂದು 20 ವರ್ಷ ದೊಡ್ಡವರು ಬೇಂದ್ರೆಯವರ, ಕುವೆಂಪು ಅವರ ಸಾವಿರಾರು ಪದ್ಯಗಳನ್ನ ಬಾಯಲ್ಲೇ ಹೇಳ್ತಾಯಿದ್ರು. ನಮಗೂ ಎಷ್ಟೋ ಈಗಲೂ ನೆನಪಿದೆ. ಈ ಕಾಲದ ಓದುಗರಿಗೆ ಪದ್ಯ ನೆನಪಿರಲ್ಲ ಅಂದರೆ ಪದ್ಯ ನೆನಪಿರ್ಬೇಕು, ಪದ್ಯ ಅನ್ನೋ ಒಂದು ಕ್ರೈಟೀರಿಯನೇ ಹೊಟ್ಟೋದಾಗ ಹೆಂಗೆ ನೆನಪಿರುತ್ತದು? ನವ್ಯದ ಕಾವ್ಯ ಮೀಮಾಂಸೆಯನ್ನು ನಾವು ಪೊಯಿಟಿಕ್ಸ್ ಅಂತ ತೊಗೋಬೇಕೇ ಹೊರತು ಪೊಯಿಟಿಕ್ಸ್ ಅಂತ ತೊಗೋಬಾರ್ದು. ಯಾವ ಪೊಯಿಟಿಕ್ಸ್ನೂ ಹಂಗೆ ತೊಗೋಬಾರ್ದು. ಕಾವ್ಯ ಮೀಮಾಂಸೆ ಎನ್ನುವುದಕ್ಕೆ ಕೂಡ ಒಂದು ರೀತಿಯ ಡೈನಮಿಸಮ್ ಇರುತ್ತೆ. ಒಂದು ಅದೃಷ್ಟ ಅಂತಂದರೆ ನವ್ಯದ ಬಹುಪಾಲು ಲೇಖಕರು ಕವಿತೆ ಬರೀತಿದ್ದವರು, ಕವಿತೆ ಅಲ್ಲದೆ ಬೇರೆ ಬೇರೆದನ್ನು ಬರೀತಿದ್ದವರು, ಕವಿತೆ ಜೊತೆಗೆ ಬೇರೆ ಬೇರೆದನ್ನು ಬರೀತಿದ್ದವರು ನವ್ಯ ಕಾವ್ಯ ಮೀಮಾಂಸೆಯ, ಸಾಹಿತ್ಯ ಮೀಮಾಂಸೆಯ ಈ ಮಿತಿಗಳಿಂದ ಬಹಳ ಬೇಗ ಹೊರಗೆ ಬಂದರು ಅಂತ ಕಾಣುತ್ತೆ. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟರು. ಆ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟವರಲ್ಲಿ ಎಲ್ಲರೂ, ಇದು ವಯಸ್ಸಾಗ್ತಾ ಆಗ್ತಾ ಸಹಜವಾಗಿ ಆಗ್ತಕ್ಕಂಥ ಸಂಗತಿ. ಅದು ಲಂಕೇಶ್ ಮುಖ್ಯವಾದ ಕಥೆಗಳು ಬರೆದಾಗ, ತೆರೆಗಳು ಬರೆದಾಗ, ಮೃಗಗಳಿಗಂಜಿದಂತೆಯ ಬರೆದಾಗ, ಅದು ಎರಡು ಒಂದೇ ನಾಟಕ. ನನ್ನ ತಂಗಿಗೊಂದು ಗಂಡು ಕೊಡಿ ಬರೆದ. ಅವ್ರ ವಯಸ್ಸು ಎಷ್ಟಿತ್ತು? ನಮ್ಮ ಕಾಲ ಹೇಗಪ್ಪ ಅಂದರೆ 50 ವರ್ಷ ಆದನ್ನು ಕೂಡ ಉದಯೋನ್ಮುಖ ಸಾಹಿತಿ ಅಂತ ಕರೆಯೋ ಕಾಲ ಇದು. ಬಟ್ ಆವಾಗ ಅವರೆಲ್ಲ ಪಾಪ 25, 24, 23, 28 ವರ್ಷಕ್ಕೆ ಇದೆಲ್ಲ ಬರೆದಿದ್ರು. ಸಂಸ್ಕಾರ ಅನಂತಮೂರ್ತಿ ಬರೆದಾಗಲೂ ತುಂಬ ಏನು ವಯಸ್ಸಾಗಿರಲಿಲ್ಲ. ಕುವೆಂಪು, ಕಾನೂರು ಹೆಗ್ಗಡ್ತಿ ಬರೆದಾಗಲೂ ತುಂಬ ಏನು ವಯಸ್ಸಾಗಿರೋ. ಲೇಖಕನ ವಯಸ್ಸಿಗೂ ಅವನ ಕೃತಿಯ ಪ್ರಬುದ್ಧತೆಗೂ ಸಂಬಂಧವೇ ಇಲ್ಲವೇನೋ ಅಂತ ಕೆಲವು ಸಲ ಅನ್ನಿಸ್ಬಿಡುತ್ತೆ. ಆದರೂ ಈ ಲೇಖಕರು ಬೆಳೆದ ಹಾಗೆ, ಸುತ್ತಲಿನ ಲೋಕವನ್ನು ನೋಡ್ತಾ ಹೋದ ಹಾಗೆ, ಸಮಾಜವನ್ನು ಇನ್ನಷ್ಟು ಆಳವಾಗಿ ನೋಡ್ತಾ ಹೋದ ಹಾಗೆ, ಯಾವುದಕ್ಕೆ ಯಾವುದನ್ನು ಲಿಂಕ್ ಮಾಡ್ತೀವಿ ಲೋಕ ನೋಡೋಕ್ಕೆ ಅಂದರೆ ಹೇಳೋಕ್ಕಾಗೋದೇ ಇಲ್ಲ. ನಾನು ಕಟ್ಟಿದ ರಾಜಕೀಯ ಪಕ್ಷ ಚುನಾವಣೆಯ ಓಡಾಟಕ್ಕೋಸ್ಕರ ಅಥವಾ ಓಡಾಟಕ್ಕೋಸ್ಕರ ನಾನು ಇಡೀ ಕರ್ನಾಟಕ ತುಂಬ ಓಡಾಡದೇ ಇದ್ದರೆ ಕಲ್ಲು ಕರಗುವ ಸಮಯದ ಕಥೆಗಳನ್ನು ಬರೆಯೋಕ್ಕಾಗ್ತಾ ಇರಲಿಲ್ಲ ಅಂತ ಲಂಕೇಶ್ ಹೇಳ್ತಾರೆ. ಒಬ್ಬ ಲೇಖಕನ ಸಾಹಿತ್ಯ ಮೀಮಾಂಸೆ ಬೆಳೆಯುವುದಕ್ಕೆ ಅವನ ಜೀವನದ ಯಾವ ವಿವರಗಳ ಕಾರಣ ಆಗುತ್ತೆ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇರಲಿ, ಇವರೆಲ್ಲ ಕೂಡ ಹೀಗೆ ವಯಸ್ಸು, ಅನುಭವ ಬೆಳೀತಾ ಹೋದಾಗೆ ಬದುಕು, ಬರಹ, ಸಮಾಜಗಳ ಬಗ್ಗೆ ಮರುಯೋಚನೆ ಮಾಡಿದರು, ಹೊಸದನ್ನು ಕಟ್ಟಿಕೊಂಡರು. ತೇಜಸ್ವಿಯವರು ಬರೆದ ಒಂದು ಬಹಳ ಮುಖ್ಯವಾದ ಲೇಖನದಲ್ಲೇ ಈ ನವ್ಯ ಸಾಹಿತ್ಯ ಪಡೆಯಬಹುದಾದ ಹೊಸ ಸಾಧ್ಯತೆಗಳ ಬಗ್ಗೆನೇ ಬರೆದಂಥ ಲೇಖನ ಅದು.
ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನಕ್ಕೆ ಬರೆದ ಮುನ್ನುಡಿ. ಹಾಗೆಯೇ ಲಂಕೇಶರ ಬರವಣಿಗೆ, ಯಶವಂತ್ ಚಿತ್ತಾಲ್ದರು ಕಂಡುಕೊಂಡ ಹೊಸ ದಾರಿಗಳು, ಅನಂತಮೂರ್ತಿಯವರ ಬೇರೆ ಬಗೆಯ ಚಿಂತನೆಗಳು, ಕಂಬಾರರು ತಮ್ಮ ಜಾನಪದ ಗ್ರಾಮೀಣ ತಿಳುವಳಿಕೆಯನ್ನು ಆಧುನಿಕತೆಯ ಬಿಕ್ಕಟ್ಟಿನ ಜೊತೆಯಲ್ಲಿ ಬೆಸ್ಕೊಂಡಂಥ ರೀತಿ, ಇವೆಲ್ಲವೂ ಕೂಡ ನನಗೆ ತೋರುವ ಹಾಗೆ ಕನ್ನಡ ಸಾಹಿತ್ಯದ, ಆಧುನಿಕ ಕನ್ನಡ ಸಾಹಿತ್ಯದ ತುಂಬ ಮುಖ್ಯವಾದ ಆಯಾಮಗಳು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಇವರೆಲ್ಲರೂ ಕೂಡ ಒಂದು ಮಾತಲ್ಲಿ ಹೇಳೋದಾದರೆ, ಪಾಶ್ಚಾತ್ಯ ತಿಳುವಳಿಕೆಯ ಸೆರೆಮನೆಯಿಂದ ಹೊರಬಂದು ಬದಲಾಗುತ್ತಿರುವ ಕರ್ನಾಟಕದ ನಾಡಿ ಮಿಡಿತಗಳನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನಪಟ್ಟರು. ಆ ಸೆರೆಮನೆ ಅಂತ ಕರೆದಾಗ ನಾನು ಇಡೀ ವೆಸ್ಟರ್ನ್ ಫಿಲಾಸಫಿನ ರಿಜೆಕ್ಟ್ ಮಾಡ್ತಾ ಇಲ್ಲ. ಅದು ಇವರನ್ನು ಹೇಗೆ ರೂಪಿಸಿತ್ತು ಅನ್ನೋದ್ರ ಬಗ್ಗೆ ಮಾತ್ರ ನನ್ನ ಫೋಕಸ್ ಇರೋದು. ಆ ಫಿಲಾಸಫರ್ಸ್ನ ತಪ್ಪು ಸದಿಗಳ ಬಗ್ಗೆ ಯೋಚನೆ ಮಾಡೋದು ನನ್ನ ಈ ಕ್ಷಣದ ಉದ್ದೇಶ ಖಂಡಿತವಾಗಿ ಅಲ್ಲ. ಆದರೆ ನೀನು ಅದರಿಂದ ಹೇಗೆ ತಗೊಂಡಿದ್ದಿ ಅನ್ನೋದರ ಮಿತಿಗಳು ಇರುತ್ತಲ್ಲ. ಆ ಮಿತಿಗಳು ಮಾರ್ಕ್ಸ್ವಾದದ ಬಗ್ಗೆ ಇದ್ದ ನಂಬಿಕೆಯಾದ ಗಾಡ್ ದಟ್ ಫೇಲ್ಡ್ ಅನ್ನೋ ಒಂದು ಪುಸ್ತಕದಿಂದ ಅದು ಆ ಕಡೆ ಈ ಕಡೆ ಆಗೋಯ್ತು. ಅಮೇರಿಕಾ ಮತ್ತು ರಷ್ಯಾಗಳ ನಡುವಿನ ಕೋಲ್ಡ್ ವಾರ್ನಲ್ಲಿ ಶೀತಲ ಸಮರ ಅಂತ ಯಾವುದನ್ನು ಕರಿತಿದ್ವಿ, ಆಗ ಬಂದಂಥ ಪ್ರಚಾರ ಪುಸ್ತಕಗಳು ಕೂಡ ಇವರ ತಿಳುವಳಿಕೆಯನ್ನು ಬದಲಾವಣೆ ಮಾಡ್ತಾ ಹೋಯಿತು. ಹೀಗಾಗಿ ತುಂಬ ಕಿರಿಯಾಳದ ಬದಲಾವಣೆಗಳು ಇರುತ್ತೆ, ಹಿರಿಯಾಳದ ಒಳಗನೇ ಆದಂಥ ಆಮೂಲಾಗ್ರವಾದಂಥ ಬದಲಾವಣೆಗಳು ಕೂಡ ಇರುತ್ತೆ, ಎರಡೂ ಆಗಿರುತ್ತೆ. ಹೀಗೆ ನವ್ಯ ಬೆಳೆದಂತೆ ಅದು ಸಮುದಾಯಗಳ ಆರೋಗ್ಯವನ್ನು ಸರಿಪಡಿಸಬಹುದಾದ ಕೃತಿ ರಚನೆ, ಕ್ರಿಯಾಶೀಲತೆ ತಪ್ಪು ಅಂತ ಅವ್ರು ಅಂದ್ಕೊಳ್ಳಿಲ್ಲ, ಅಪರಾಧ ಅಂತಲೂ ಅಂದ್ಕೊಳ್ಳಿಲ್ಲ. ಆದರೆ ನಾವು ಮಾಡುವಂಥ ಚಳುವಳಿ ಯಾವ ಥರದ್ದಿರಬೇಕು? ಅದು ಬೀದಿ ಹೋರಾಟನ, ಅಥವಾ ಅದು ಬರವಣಿಗೆಯ ಮೂಲಕವೇ ಹುಟ್ಟಿಸಬಹುದಾದ ಎಚ್ಚರನ? ಆ ಎಚ್ಚರದ ಸ್ವರೂಪ ಯಾವ ಥರದ್ದು? ಕುವೆಂಪುಗೆ ಈ ತಿಳುವಳಿಕೆ ಆ ಕಾಲದಲ್ಲೇ ಇತ್ತು. ನಾ ಹೇಳ್ದಾಗೆ, ನೀವು BMC ಅಂತ ಹಿರಿಯರಿಗೆ ತಮ್ಮ ಗುರುಗಳಿಗೆ ಅವರು ಕೊಟ್ಟಂಥ ಉತ್ತರ, ನೀವು ಊರೂರು ತಿರುಗಿಕೊಂಡು ಯಾವ ಕೆಲಸವನ್ನು ಮಾಡುತ್ತಿದ್ದೀರಿ, ನಾನು ನನ್ನ ಕೋಣೆಯಲ್ಲಿ ಕವಿತೆಗಳನ್ನು ಬರೆಯುತ್ತಲೇ ಅದೇ ಕೆಲಸವನ್ನು ಅಷ್ಟೇ ತೀವ್ರವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಇದು ಒಬ್ಬ ಲೇಖಕನಿಗೆ ತನ್ನ ಬರವಣಿಗೆಯಲ್ಲೇ ಇದ್ದಂಥ ಒಂದು ಶಕ್ತಿಯ ಬಗ್ಗೆ ಇದ್ದಂತಹ, ಬರವಣಿಗೆಯ ಶಕ್ತಿಯ ಬಗ್ಗೆ ಇದ್ದ ನಂಬಿಕೆ ಇದು. ಆದರೆ ಸಾಮಾಜಿಕ ಚಳುವಳಿ, ಸಾಹಿತ್ಯಿಕ ಚಳುವಳಿ ಇವೆರಡನ್ನು ಒಟ್ಟಿಗೆ ಬೆಸೆಯುವುದು ಹೇಗೆ, ಆ ಜವಾಬ್ದಾರಿ ಯಾವುದು ಅನ್ನೋ ಸತ್ಯವನ್ನು ಈ ಲೇಖಕರು ಎದುರಿಸಬೇಕಾದ ಪ್ರಮಾಣದಲ್ಲಿ ಎದುರಿಸೋಕೆ ಹೋಗಲಿಲ್ಲ. ಸಮಾಜವಾದಿ ಚಳುವಳಿ ಅಂತ ಹೇಳಿದ್ರು ಕೂಡ ಅಡಿಗರಿಂದ ಶುರು ಮಾಡ್ಕೊಂಡು ಲೋಹಿಯಾನ ಎಲ್ಲರೂ ಅನುವಾದ ಮಾಡಿದವರೆ. ಅಡಿಗರು ಇತಿಹಾಸ ಚಕ್ರ ಅನುವಾದ ಮಾಡಿದ್ದಾರೆ, ಸುಬ್ಬಣ್ಣವರ ರಾಜಕೀಯ ಮಧ್ಯದ ಬಿಡುವು ಮಾಡಿದ್ದಾರೆ, ಇನ್ನೂ ಬೇಕಾದಷ್ಟು ಜನ ಬೇಕಾದಷ್ಟು ಮಾಡಿದ್ದಾರೆ. ದೇ ಯೂಸ್ ಟು ಸ್ವೇರ್ ಬೈ ಲೋಹಿಯಾ. ಆದರೆ ಲೋಹಿಯಾ ಅವರ ಸಾಮಾಜಿಕ ಚಲನವಲನ ಇದೆ ನೋಡಿ, ಆ ಚಲನವಲನದ ರೂಪುರೇಷೆಗಳಿಗೂ ನವ್ಯ ಸಾಹಿತ್ಯ ಹುಟ್ಟಿಸಿದಂತಹ ಸಾಮಾಜಿಕ ಚಳುವಳಿಯ, ಸಾಮಾಜಿಕ ತಿಳುವಳಿಕೆಯ ರೂಪುರೇಷೆಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆ ಚಳುವಳಿಗಳಲ್ಲಿ ಇವರು ಎಷ್ಟು ಮಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ರು, ತಾವೇ ಕಟ್ಕೊಂಡಂಥ ಚಳುವಳಿ ಯಾವ ಥರದ್ದಿತ್ತು? ಒಂದು ಮೆರವಣಿಗೆಗಳ ರಾಜಕೀಯ ಚಳುವಳಿ ಬೀರಿದ ಪ್ರಭಾವಕ್ಕೂ ಲಂಕೇಶ್ ಪತ್ರಿಕೆಯಂಥ ಒಂದು ಸಂಗತಿ ಬೀರಿದ ಪ್ರಭಾವಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು? ಈ ಪ್ರಶ್ನೆಗಳು ಕೇವಲ ಸಾಹಿತ್ಯದ ಪ್ರಶ್ನೆ ಅಲ್ಲ, ಇದು ಸಾಮಾಜಿಕ ಚಳುವಳಿಗಳ, ರಾಜಕೀಯ ಹೋರಾಟಗಳ, ಅವುಗಳನ್ನು ಒಳಗೊಳ್ಳುವ, ಮೀರುವ ಪ್ರಶ್ನೆ ಕೂಡ ಹೌದು ಅಂತ ಕಾಣುತ್ತೆ. ಮತ್ತು ಈ ಲೇಖಕರೆಲ್ಲನೂ ಒಂದು ಅಡ್ವಾಂಟೇಜ್ ಏನಾಯಿತು ಅಂತಂದರೆ, ಇವರು ನವ್ಯದ ಕಾಲದಲ್ಲಿ ಕಲಿತಂತಹ ಸಾಹಿತ್ಯಕ ಶಿಸ್ತಿದೆಯಲ್ಲ, ಒಂದು ಬಗೆಯ ಸಾಹಿತ್ಯ ಮೀಮಾಂಸೆ ಇದೆಯಲ್ಲ, ಮಾಧ್ಯಮವಾದ ಭಾಷೆಯ ಬಗ್ಗೆ ತೋರಿಸ್ತಕ್ಕಂಥ ಗೌರವ ಇದೆಯಲ್ಲ, ಆ ಒಂದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡೇ ಭಿನ್ನವಾದ ಸಾಹಿತ್ಯವನ್ನು ಬರೆಯೋಕ್ಕೆ ಶುರು ಮಾಡಿದ್ರಿಂದ ಏನಾಯಿತು, ಅದಕ್ಕೆ ಸಾಹಿತ್ಯದ ಶಕ್ತಿಯೂ ಬಂತು, ಸಾಮಾಜಿಕ ತಿಳುವಳಿಕೆಯ ಆಯಾಮವೂ ಬಂತು. ಲಂಕೇಶ್ ಅವರ, ಅನಂತಮೂರ್ತಿಯವರ, ದೇಸಾಯರ, ಚಿತ್ತಾಲ್ರ ಅನೇಕ ಬರವಣಿಗೆ ನೋಡಿದಾಗ, ಕುಸುಮಾಕರ ದೇವರಗುಂಡೂರ ನಿರೀಂದ್ರಿಯದಂಥ ಕಾದಂಬರಿಯನ್ನು ನೋಡಿದಾಗ
ಅದೆಲ್ಲ ನೋಡಿದಾಗ ನಮ್ಗೆ ಅನಿಸೋದು, ಹೌದಪ್ಪ, ಇದು ಸಾಹಿತ್ಯವೂ ಹೌದು, ಸಾಮಾಜಿಕ ಎಚ್ಚರಗಳ ದಾಖಲೆಯೂ ಹೌದು. ಚದುರಂಗರ ಸರ್ವಮಂಗಲಕ್ಕೂ ವೈಶಾಖಕ್ಕೂ ಹೆಜ್ಜಾಲಕ್ಕೂ ಹೋಲಿಸಿ ನೋಡಿದಾಗಲೂ ಈ ಸತ್ಯ ಗೊತ್ತಾಗ್ತಾ ಹೋಗುತ್ತೆ. ನವ್ಯಲೇಖಕರಿಗೆ, ಅದರಲ್ಲಿ ಮುಖ್ಯರಾದವರಿಗೆ ಬದಲಾಗಲು ಬೇಕಾದಂತಹ ಒಂದು ಆತ್ಮವಿಶ್ವಾಸವೂ ಇತ್ತು, ಬದಲಾದ್ರೆ ತಪ್ಪಲ್ಲ ಎನ್ನುವ ಒಂದು ತಿಳುವಳಿಕೆಯೂ ಇತ್ತು. ಹಂಗೆ ಇಲ್ದಿದ್ರೆ ಏನಾಗುತ್ತೆ, ಮೊದಲಿಂದ ಕೊನೆ ತನಕ ಅದೇ ತಾತ್ವಿಕತೆ ಗಂಟ್ಕೊಂಡು ಕೊನೆ ಹಾಗೆ ಮುಳುಗೋಗುತ್ತಾ ಆಗ್ತದೆ. ಅದು ಪತನವಾಗದೇ ಹೋಗಿದ್ದಕ್ಕೆ ಕಾರಣವೇ ಈ ಪುನರುತ್ಥಾನ ಅಥವಾ ಪುನರುಜ್ಜೀವನ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ನವ್ಯನ ಪರಿವರ್ತನಶೀಲ ನವ್ಯ ಅನ್ನೋ ಮಾತನ್ನು ಗೆಳೆಯರ DR ನಾಗರಾಜ್ ಅವರು ಭಾಳ ಹಿಂದೆ ಬಳಸಿದ್ರು. ಅವರು ಚಿತ್ತಾಲ, ಅನಂತಮೂರ್ತಿ, ದೇಸಾಯಿ, ಲಂಕೇಶ್ 4 ಜನ ಪರಿವರ್ತನಶೀಲ ನವ್ಯಕ್ಕೆ ಸೇರಿದವರು. ಅಂದರೆ ಬದಲಾಗಲು ಸಿದ್ಧವಾಗಿದ್ದಂತಹ ನವ್ಯ ಚಳುವಳಿ ಅದು ಅಂತ ಅನ್ನೋದು. ನವ್ಯವೇ ಒಂದು ಹೊಸ ಆಯಾಮವನ್ನು ಪಡ್ಕೊಳ್ತು ಅನ್ನೋದು. ಅವರ ಆ ಮಾತು ಬಹಳ ನಿಜ ಅಂತ ನಾನು ಅಂದ್ಕೊಂಡಿದ್ದೇನೆ. ನವ್ಯ ಕಾವ್ಯ ಅಥವಾ ಆ ಕಾಲದ ಕಾವ್ಯ, ಕತೆ, ಕಾದಂಬರಿ ಮತ್ತು ನಾಟಕ, ಈ 4 ಪ್ರಕಾರಗಳಲ್ಲಿ ಆ ನವ್ಯದ ಅವಧಿ ಇದೆಯಲ್ಲ, ಅದು ಮಾಡಿದ ಸಾಧನೆಗಳನ್ನು, ಒಬ್ಬೊಬ್ಬ ಲೇಖಕನೂ ಮಾಡಿದ ಸಾಧನೆಗಳನ್ನು, ಅಷ್ಟೇ ಅಲ್ಲ ಆ ಲೇಖಕನ ಬೆಳವಣಿಗೆಯ ಬಗೆಗಳನ್ನು, ಬದಲಾದ ಬಗೆಗಳು ಉನ್ನತಮುಖಿಯೋ ಅಥವಾ ಪತನಮುಖಿಯೋ ಅನ್ನೋದನ್ನು ದಾಖಲೆ ಮಾಡುವಂಥ ಕಾರ್ಯವನ್ನು ಮಾಡುವುದು ಸಾಕಷ್ಟು ಕಾಲ ಮತ್ತು ಶ್ರಮಗಳನ್ನು ಬೇಡ್ತಕ್ಕಂಥ ಕೆಲಸ ಅದು. ಹಾಗಂದು ಮಾತ್ರಕ್ಕೆ ಅದು ಮಾಡಬಾರ್ದು ಅಂತ ಅಲ್ಲ. ಅದು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ, ಇವರೆಲ್ಲರೂ ನವ್ಯ ಲೇಖಕರು, ಸಾರಾ ಸಗಟ ಒಂದು ಬ್ರ್ಯಾಂಡ್ ಹಾಕ್ತೀವಲ್ಲ, ಇವರೆಲ್ಲ ನಾವು ಓದೈದವರು, ಇವರೆಲ್ಲ ನವ್ಯರು, ಅವರೆಲ್ಲ ಪ್ರಗತಿಶೀಲರು, ಇವರೆಲ್ಲ ದಲಿತ ಬಂಡಾಯದವರು, ಬಿಡಪ್ಪ, ಈ ಒಂದು ಹಣೆಪಟ್ಟಿ ಅಂಟಿಸಿ ಬೆಲೆ ಕೊಟ್ಟುವಂಥ ಒಂದು ಕೆಲಸ ಇದೆ ನೋಡಿ, ಈ ಕೆಲಸ ಬಿಡೋ ತನಕ ನಾವು ಉದ್ಧಾರ ಆಗೋದಿಲ್ಲ. ಅಡಿಗರ ಕಾವ್ಯ, ರಾಮಚಂದ್ರ ಶರ್ಮರ ಕಾವ್ಯ, A.K. ರಾಮಾನುಜನ್ ಅವರ ಕಾವ್ಯ, ನಿಸಾರ್ ಅಹಮದ್ ಅವರ ಕಾವ್ಯ, ಗಂಗಾಧರ ಚಿತ್ತಾಲರ ಕಾವ್ಯ, ಇವೆಲ್ಲವೂ ಕೂಡ ಒಂದು ಕಾಲದ ಫಲಿತಗಳಾದರೂ ಕೂಡ ಸಂಪೂರ್ಣವಾಗಿ ತಮ್ಮದೇ ಆದಂತಹ ಗುಣಗಳನ್ನು, ಲಕ್ಷಣಗಳನ್ನು, ಶಕ್ತಿಗಳನ್ನು ಹೊಂದಿರತಕ್ಕಂಥ ಕಾವ್ಯ. ಕಂಬಾರ ಕಾವ್ಯ ಮತ್ತು ಅಡಿಗರ ಕಾವ್ಯ ಒಟ್ಟಿಗೆ ಇಟ್ಕೊಂಡ್ಬಿಟ್ಟಿದೆಲ್ಲ ನವ್ಯ ಕಾವಿತೆ, ನವ್ಯ ಸಾಹಿತ್ಯ ಅಂದ್ಬಿಟ್ರೆ, ಗಂಗಾಧರ ಚಿತ್ತಾಲರ ಕಾವ್ಯ, ಅಡಿಗರ ಕಾವ್ಯ ಇಟ್ಕೊಂಡ್ಬಿಟ್ಟು ಇವೆರಡೂ ನವ್ಯ ಅಂದ್ಬಿಟ್ರೆ, ಗದ್ಯವನ್ನು ಕವಿತೆಯಲ್ಲಿ ಹೇಗೆ ಬೆಳೆಸುವುದು ಅನ್ನೋದನ್ನು ಕಲಿಸಿಕೊಟ್ಟಂತಹ A.K. ರಾಮಾನುಜನ್ ಅವರ ಕವಿತೆಯನ್ನು ನಾವು ಭಿನ್ನವಾಗಿ ನೋಡದೆ ಹೋದರೆ ಅದು ದೊಡ್ಡ ಸಾಹಿತ್ಯದ ಓದಿನ ಅಪರಾಧ ಆಗುತ್ತೆ, ಸಾಹಿತ್ಯದ ಓದಿಗೆ ಮಾಡುವ ಅಪಚಾರ ಆಗುತ್ತೆ. ಇದು ಎಲ್ಲ ಸನ್ನಿವೇಶಕ್ಕೂ ನಿಜನೇ. ನಾವು ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗ ಇಬ್ಬರು ದಲಿತ ಬರಹಗಾರರು ಅಂತ ಸಾರಾಸಗಟಾಗಿ ಹೇಳೋದಕ್ಕಿಂತ ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗ ಇದು ಎಲ್ಲಿ ಭಿನ್ನ, ಯಾಕೆ ಭಿನ್ನ, ಹೇಗೆ ಭಿನ್ನ, ಎರಡೂ ಕೂಡ ಯಾಕೆ ಮುಖ್ಯ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗಿ ಬರುತ್ತೆ. ಅಂದರೆ ಸಾಹಿತ್ಯ ಸೃಷ್ಟಿಯಲ್ಲಿ ಇರತಕ್ಕಂತಹ ಬಹುಮುಖತೆಯನ್ನು ಸಾಹಿತ್ಯ ವಿಮರ್ಶೆಯಲ್ಲಿ ಇಸ್ತ್ರಿ ಮಾಡಿ ಏಕಮುಖತೆಗೆ ತರೋದಿದೆಯಲ್ಲ, ಅದು ವಿಮರ್ಶೆ ಮಾಡ್ತಕ್ಕಂಥ ಅಪರಾಧ ಮತ್ತು ಸಾಹಿತ್ಯದ ಬೋಧನಾ ಕ್ರಮ, ಶಿಕ್ಷಣ ಮಾಡ್ತಕ್ಕಂಥ ಅಪರಾಧ. ವಿಮರ್ಶೆ ಮತ್ತು ಶಿಕ್ಷಣ ಇವೆರಡೂ ಕೂಡ ಜೋಡಿ ಕೊಲೆಗಾರರಾಗಿ ಒಂದು ತಪ್ಪನ್ನ ಮಾಡ್ತಾಯಿರ್ತೀವಿ ನಾವು. ಚಳುವಳಿಗಳನ್ನು ಒಟ್ಟಾಗಿ ಇಟ್ಕೊಂಡು ಸಾರಾಸಗಟ್ಟು ತೀರ್ಮಾನಗಳನ್ನು ಕೊಡೋದಕ್ಕೆ ಹೋದಾಗ ಗಂಗಾಧರ ಚಿತ್ತಾಲರ ಕಾವ್ಯ ಒಂದು ಕಡೆ ಇಟ್ಕೊಂಡು ಅಡಿಗರ ಕಾವ್ಯ ಇನ್ನೊಂದು ಕಡೆ ಇಟ್ಕೊಂಡು ನೋಡಿದ್ರೆ ಅವೆರಡಕ್ಕೂ ಅಜಗಜಾಂತರ ಇರುತ್ತೆ. ಅವುಗಳದ್ದೇ ಆದಂಥ ಒಂದು ಬೇಸಿಕಲಿ ಇವರೆಲ್ಲರೂ ತುಂಬ ಪ್ರತಿಭಾವಂತರಾದ್ದರಿಂದ, ತುಂಬ ಸೃಜನಶೀಲರಾದ್ದರಿಂದ, ಪ್ರತಿಯೊಬ್ಬರಿಗೂ ತನ್ನದೇ ಆದ ಕಲಾದರ್ಶನ, ಜೀವನ ದರ್ಶನ, ಸಮಾಜ ದರ್ಶನ, ಅಂತರಂಗ ದರ್ಶನ, ಈ 4 ಬೇರೆ ಬೇರೆ ಇರುತ್ತೆ. ಅವರು ಬರವಣಿಗೆಯ ಕೊನೆಯಲ್ಲಿ, ಬರವಣಿಗೆಯ ದಾರಿಯಲ್ಲಿ ಕಂಡುಕೊಳ್ತಕ್ಕಂಥ ಮೌಲ್ಯಗಳ ಸ್ವರೂಪ ಬೇರೆ ಇರುತ್ತೆ. ತಮ್ಮ ವೈಯಕ್ತಿಕ ಅನುಭವಗಳನ್ನು ತಮ್ಮ ಕಲಾಕೃತಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಅವರು ಹುಡುಕಿರ್ತಕ್ಕಂಥ ದಾರಿಗಳು ಬೇರೆ ಇರುತ್ತೆ. ಕಂಬಾರಂತಹ ಬಹಳ ದೊಡ್ಡ ಕವಿಯನ್ನು
ನಾಟಕ, ಕವಿತೆ, ಕಾದಂಬರಿ ಎಲ್ಲವನ್ನ ಬರೆದಂಥ ಕಂಬಾರಂಥ ಲೇಖಕರನ್ನ ನಾವು ಅಡಿಗರ ಸ್ಕೂಲಿಂದ ಬಂದವರು ಅಂತ ತೀರ್ಮಾನ ಕೊಡೋಕ್ಕಾಗೋದಿಲ್ಲ. ಅದು ಹೇಗೆ ಕನ್ನಡವನ್ನು ಬಳಸಿದ ಬಗೆಯಲ್ಲೇ ಅವರು ಪ್ರಾದೇಶಿಕತೆಯನ್ನು ಕಾವ್ಯದ ಉಸಿರಾಗಿ ಮಾಡಿಕೊಂಡಂಥ ಬಗೆಯಲ್ಲಿ. ನಮಗೆ ಹೇಳ್ತಿದ್ದೀನಿ, ನಾವೆಲ್ಲ ಹುಡುಗರಾಗಿದ್ದಾಗ ಚಿಕ್ಕ ವಯಸ್ಸಲ್ಲಿ ಹೇಳುತ್ತೇನೆ ಕೇಳಾನ ಅವರು ಓದಿದ್ರೆ ಒಂದು ರೀತಿ ರೋಮಾಂಚನವಾಗ್ತಾ ಇತ್ತು. ಕವಿತೆಯ ಓದಿನಿಂದನೇ ರೋಮಾಂಚನ ಅನುಭವಿಸಿರೋದು ನಾನು. ಬೇಂದ್ರೆಯವರ ಕವಿತೆ ಓದಿದಾಗ, ಕಂಬಾರ ತಮ್ಮ ಕವಿತೆಗಳನ್ನು ಹಾಡಿದಾಗ, ಮತ್ತು ಸಿದ್ಧಲಿಂಗಯ್ಯನವರು ಸ್ವಂತ ತಮ್ಮ ಕವಿತೆಗಳನ್ನು ಓದ್ತಾ ಇದ್ದಾಗ, ಇವರು 3 ಜನ 3 ಬೇರೆ ಬೇರೆ ಚಳುವಳಿಗಳಿಗೆ ಸೇರಿದವರು. ಹೀಗೆ ನನ್ನ ಕಂಟೆನ್ಷನ್ ಏನು ಅಂತಂದರೆ, ಇವರೆಲ್ಲರ ಬರವಣಿಗೆಯನ್ನು ಭಿನ್ನ ಭಿನ್ನವಾಗಿ ನೋಡಿ, ಇವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಭಿನ್ನ ಭಿನ್ನವಾಗಿ ನೋಡುವಂತಹ ಓದು ನಮಗೆ ಹೆಂಗೆ ಸಾಧ್ಯ ಆಗುತ್ತೆ? ನಾವೇನಾಗುತ್ತೆ, ಎಷ್ಟೋ ಸಲ ನಮ್ಮ ಸಾಹಿತ್ಯದ ಓದು ಅಂದರೆ ಬಿಡಿಗಳ ಓದಾಗಿರುತ್ತೆ, ಇಡೀ ಓದಾಗಿರೋದಿಲ್ಲ. ಇಡೀ ಓದಾಗೋದೇನು? ರೊಟ್ಟಿ ಕತೆ ಓದ್ಬಿಟ್ರೆ ಸಾಕಪ್ಪ, ವೆಂಕಟೇಶೆಲ್ಲ ಓದ್ದಂಗಾಯಿತು. ತಬರನ ಕತೆ ಓದಿದ್ದೀರೋ, ಕುಬಿ ಮತ್ತು ಉಯ್ಯಾಲ ಓದಿದ್ದೀರೋ, ಅವನತಿ ಓದಿದ್ದೀರೋ ಸಾಕು. ಮುಖ್ಯವಾದನ್ನು ಓದಿ ಸೆಲೆಕ್ಟೆಡ್ ರೈಟಿಂಗ್ಸ್ ಇದೆಯಲ್ಲ, ನಮ್ಮ ಒಟ್ಟು ಓದುಗ ಸಮುದಾಯದ ಗಮನ ಯಾವಾಗ ಕಲೆಕ್ಟೆಡ್ ರೈಟಿಂಗ್ಸ್ ಬದಲಾಗಿ ಸೆಲೆಕ್ಟೆಡ್ ರೈಟಿಂಗ್ಸ್ ಕಡೆ ಹೋಯ್ತೋ ಅದು ಒಂದು ರೀತಿಯ ಪತನ ಅಂದ್ಕೊಂಡಿದ್ದೀನಿ. ನನಗೆ ಖುಷಿಗಾಗಿ ಯಾವತ್ತೋ ಒಂದಿನ ಯಾವುದೋ ಒಂದು ಕತೆ ಕಾದಂಬರಿ ಓದೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವ್ರು ಬೇಕಾದರೆ ವಂಶವೃಕ್ಷ ಓದ್ತಾರೆ, ನಾಳೆ ಬೆಳಗ್ಗೆ 3 ದಾರಿಗಳು ಓದ್ತಾರೆ, ಮತ್ತೊಂದಿನ ವೈಶಾಖ ಓದ್ತಾರೆ, ಅದು ಅವರ ಆಯ್ಕೆ. ಆದರೆ ನಾನು ಗಂಭೀರವಾಗಿ ಸಾಹಿತ್ಯದ, ಸಂಸ್ಕೃತಿಯ, ಸಮಾಜದ ಮೌಲ್ಯಮಾಪಕ, ವಿದ್ಯಾರ್ಥಿ, ಅಧ್ಯಯನಕಾರ ಅಂತ ಹೇಳ್ಕೊಳ್ತಕ್ಕಂಥ ಜನ ಇದ್ದಾರಲ್ಲ, ಅಲ್ಪಸಂಖ್ಯಾತರೇ ಇರಬಹುದು ಇವರು. ಈ ಜನ ಸಾಹಿತ್ಯವನ್ನು ನೋಡುವ ಬಗೆಗಳನ್ನು ಕಲಿಸೋದು ಒಂದು ಸಂಸ್ಕೃತಿಯ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತೇನಾಗಿದೆ, ನನ್ನ ಗೆಳೆಯರೊಬ್ಬರು ಹೇಳ್ತಾ ಇದ್ದಾಗೆ, ಯಾರು ಬರೆದಿದ್ದಾರೆ ಅನ್ನೋದು ಏನು ಬರೆದಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗ್ತಕ್ಕಂಥ ಒಂದು ಕೆಟ್ಟ ಕಾಲದಲ್ಲಿ ನಾವಿದ್ದೀವಿ. ಇವರ ಬರೆದಿರೋದು ಹೀಗಿರಲೇಬೇಕದು, ಅತ್ಯುತ್ತಮವಾಗಿರಬೇಕು. ಅವರ ಅಲ್ಲ, ಈ ಇವರ ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಮಾನದಂಡಗಳೇನಿದೆ, ಆ ಮಾನದಂಡಗಳು ಸಾಮಾಜಿಕವಾದ, ರಾಜಕೀಯವಾದ, ಮತ್ತೊಂದು ಥರದ್ದ ಗೊತ್ತಿಲ್ಲ ನಮಗೆ, ಅಥವಾ ಗೊತ್ತಿದ್ರೂ ನಾವು ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗದ ಒಂದು ಅಸಹಾಯಕತೆಯಲ್ಲಿ ನಾವು ಇದ್ದೇವೆ ಈಗ ಅಂತ ಕಾಣುತ್ತೆ. ಉದಾಹರಣೆಗೆ ಇನ್ನೊಂದು ಮಾತನ್ನ ಬಳಸೋದಾದರೆ, ನರಸಿಂಹಸ್ವಾಮಿ ಅಂತ ಒಬ್ಬ ಕವಿ ಇದ್ದಾರಲ್ಲ, KSN ಇದ್ದಾರಲ್ಲ, KSN ಅವ್ರನ್ನ ಇವತ್ತಿಗೂ ಕೂಡ ನಾವು ಮೈಸೂರು ಮಲ್ಲಿಗೆಯಂತಹ ಸಂಕಲನವನ್ನು ಬರೆದಂಥ ಕನ್ನಡದ ಪ್ರಣಯ ಕವಿ ಅಂತ ಹೇಳಿಬಿಟ್ರೆ, ಅವರು 85 ವರ್ಷ ಆಗೋ ತನಕ ಅವರು ಬರೆದ ಒಟ್ಟು ಕಾವ್ಯದ ನಿರಾಕರಣೆ ಆಗುತ್ತದೆ, ಅವರಿಗೆ ಮಾಡ್ತಕ್ಕಂಥ ಅನ್ಯಾಯ ಆಗುತ್ತದೆ. ಮೈಸೂರು ಮಲ್ಲಿಗೆ ನಂತರ ಅವರು ಬರೆದಂಥ ಅವರ ಕೊನೆ ಸಂಕಲನಗಳಲ್ಲಿ ಕೊಟ್ಟಂಥ ಜೀವನ ದರ್ಶನ ಇದೆಯಲ್ಲ, ಅದು ಸಾಮಾನ್ಯ ಮನುಷ್ಯನಿಗೆ ಅನ್ವಯಿಸಬಹುದಾದಂಥ ಒಂದು ದೊಡ್ಡ ತಿಳುವಳಿಕೆ ಅಂತ ನಾನು ಅಂದ್ಕೊಂಡು. ಸಾಮಾನ್ಯ ಮನುಷ್ಯ ಅಂದರೆ ಜಾತಿ, ಲಿಂಗ, ವರ್ಣ, ವರ್ಗ ಇವೆಲ್ಲವನ್ನು ಮೀರಿದಂತಹ ನಾವೆಲ್ಲ ಮನುಷ್ಯರು ಅನ್ನೋದಿದೆಯಲ್ಲ, ಅಂಥ ಮನುಷ್ಯನ ಬಗ್ಗೆ ಅವರು ಬರಿತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ನಾವು, ಇನ್ನೊಂದೇನೆಂದರೆ, ಇವರಲ್ಲಿ ಅನೇಕರು ಒಂದೋ ಎರಡೋ ಬರೆದಿದ್ದಲ್ಲ, ಜೀವಮಾನವೆಲ್ಲ ಬರಿತಾನೇ ಹೋದರು, ಕೊನೆಯ ದಿನ ತನಕ ಬರಿತಾ ಹೋದರು. ಈ ಒಟ್ಟು ಬರವಣಿಗೆಯಲ್ಲಿ ಒಂದು ಬೆಳವಣಿಗೆ ಇರುತ್ತಲ್ಲ, ಒಬ್ಬ ಲೇಖಕನ ಬೆಳವಣಿಗೆಯ ತಿಳುವಳಿಕೆಯೇ ಅವನ ಬರವಣಿಗೆಯನ್ನು ಗ್ರಹಿಸುವ ಒಂದು ದಾರಿ ಅದು. ಅನಂತಮೂರ್ತಿಯವರ ಸಂಸ್ಕಾರದಿಂದ ಭವದಿವ್ಯಗಳವರೆಗೆ ಅವರು ಮಾಡಿದ ಪ್ರಯಾಣ ಇದೆಯಲ್ಲ, ಲಂಕೇಶ್ ಅವರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಯಿಂದ ಶುರು ಮಾಡಿಕೊಂಡು ಮಂಜು ಮುಸುಕಿದ ಸಂಜೆಯ ತನಕ ಮಾಡಿದಂಥ ಪ್ರಯಾಣ ಇದೆಯಲ್ಲ, ಈ ಪ್ರಯಾಣ ತಮಾಷೆಗೆ ಮಾಡಿದ್ದಲ್ಲ, ಅದು ಬದಲಾಗ್ತಾ ಬೆಳೀತಾ ಮಾಡಿದ್ದು. ಅಂದರೆ ನವೋದಯ ಕಾಲದ ಸೃಷ್ಟಿಗೂ ಇದಕ್ಕೂ ಇರತಕ್ಕಂಥ ವ್ಯತ್ಯಾಸ ಬಹಳ ಮುಖ್ಯವಾದ ಇದೆ ನನ್ನ ಪ್ರಕಾರ. ಅದೇನೆಂದರೆ, ನಾನು ಇಷ್ಟೆಲ್ಲ ನೋಡಿದ್ದೀನಿ, ಬರೆಯೋ ಶಕ್ತಿ ಇದೆ, ಗೊತ್ತಿದೆ, ನಾನು ಎಷ್ಟು ಬೇಕಾದ್ರೆ ಬರೀತೀನಿ, ನನ್ನ ಅಂತರಂಗದ ತಿಳುವಳಿಕೆಗೂ ಬೆಳವಣಿಗೆಗೂ ನನ್ನ ಬರವಣಿಗೆಗೂ ಸಂಬಂಧ ಇಲ್ದಿದ್ರೂ ಪರವಾಗಿಲ್ಲ. ಈಗ ಅನಕರು 150 ಕಾದಂಬರಿ ಬರೆದ್ರು, ತರಾಸು 100 ಕಾದಂಬರಿ ಬರೆದ್ರು, ರಾಘವೇಂದ್ರ ಕಾಸ್ನಿಸರು 4 ಕತೆ ಬರೆದು ಇಡೀ ಜೀವಮಾನವೆಲ್ಲ. ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ಕೋಬೇಕಾಗತ್ತೆ. ನವ್ಯ ಸಾಹಿತಿಗಳ ಬಹಳ ಮುಖ್ಯವಾದ ಒಂದು ಗುಣ ಏನು ಅಂದರೆ, ನವ್ಯ ಸಾಹಿತಿಗಳ ಮುಖ್ಯವಾದ ಗುಣ ಏನು ಅಂದರೆ, ಎಲ್ಲರೂ ಒಂದು ಹೇಳ್ತಾ ಇಲ್ಲ, ನವ್ಯರವನ್ನ ಹೆಸರಲ್ಲಿ ಎಷ್ಟೋ ಕಸ ಬಂತು, ನವೋದಯ ಹೆಸರಲ್ಲೂ ಕಸ ಬಂತು, ಪ್ರಗತಿಶೀಲದ ಹೆಸರಲ್ಲೂ ಕಸ ಬರುತ್ತೆ,
ದಲಿತ ಬಂಡಾಯದಲ್ಲೂ ಕಸ ನೋಡಬೇಡಿ ನೀವು. ಮುಖ್ಯವಾದ ಸಾಧನೆಯನ್ನು ನೋಡಿದಾಗ ಎಲ್ಲ ಮುಖ್ಯವಾದ ಸಾಹಿತಿಗಳಲ್ಲೂ ಕೂಡ ಅವರ ಅಂತರಂಗದ ಬೆಳವಣಿಗೆಗೂ ಬರವಣಿಗೆಯ ಬೆಳವಣಿಗೆಗೂ ಕಲಾತ್ಮಕತೆಯ ಬೆಳವಣಿಗೆಗೂ ನಿಕಟವಾದ ಸಂಬಂಧ ಇರುತ್ತೆ. ನಾವು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರ್ತಾಯಿತ್ತು. ನಾನು ಈಗ ಬರೀತಿರೋದು ಪತ್ರಿಕೋದ್ಯಮದಲ್ಲಿ ಒಂದು ಲೇಖನ ಬರೀತೀನಿ, ಟೀಕೆ ಟಿಪ್ಪಣಿ ಬರಿತಾ ಇದ್ದೀನಿ, ಇವಾಗ ಚೇಚೆ ಬರಿತಾ ಇದ್ದೀನಿ, ಇವಾಗ ಅನಾಕರಿನಿನ ಮೇಲಿನ ಪದ್ಯ ಬರಿತಾ ಇದ್ದೀನಿ. ಇದು ಯಾವುದು ಹೇಗೆ ಇರಬೇಕು ಅನ್ನೋ ತೀರ್ಮಾನವನ್ನು ಲಂಕೇಶ್ ಮಾಡ್ತಾಯಿದ್ರು. ಲಂಕೇಶ್ ಗುಣಮುಖ ನಾಟಕವನ್ನು ಬರೆದಾಗ ಲಂಕೇಶ್ ಪತ್ರಿಕೆ ಬರೀತಿರ್ಬೋದು. ಬಟ್ ಲಂಕೇಶ್ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯೋದಕ್ಕೂ ಗುಣಮುಖ ನಾಟಕ ಬರೆಯೋದಕ್ಕೂ ಅನಾಕರಿನಿನ ಮೇಲಿನ ಪದ್ಯ ಬರೆಯೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಯೋಚನೆ ಮಾಡೇ ಬರೀತಾಯಿದ್ರು ಅವರು. ಅದು ಆ ಪ್ರಕಾರಕ್ಕೆ ಆ ಬರವಣಿಗೆಯ ಆ ರೀತಿಗೆ ಒದಗಿಸ್ತಕ್ಕಂಥ ನ್ಯಾಯ. ಅನಂತಮೂರ್ತಿಯವರ ರುಜುವಾತಿನ ಸಂಪಾದಕೀಯಗಳನ್ನು ಬೇರೆಯಾಗಿ ನೋಡಬೇಕು. ಚಂದ್ರಶೇಖರ ಪಾಟೀಲರ ಅರ್ಧ ಸತ್ಯದ ಹುಡುಗಿ, ಅದು ಪುಸ್ತಕ ನಾನೇ ಅದ್ರ ಬಗ್ಗೆ ಬಿಡುಗಡೆ ಮಾಡಿ ಮಾತಾಡಿದೆ ನಾನು. ಅರ್ಧ ಸತ್ಯದ ಹುಡುಗಿ ಪದ್ಯದಲ್ಲಿರ್ತಕ್ಕಂಥ ಚಂಪಾಗೂ ಸಂಕ್ರಮಣದ ಸಂಪಾದಕೀಯಗಳು ಬರೀತಿದ್ದ ಚಂಪಾಗೂ ಬಹಳ ವ್ಯತ್ಯಾಸ ಇದೆ. ಅವೆರಡು ಒಂದೇ ಅಲ್ಲ. ಈ ವ್ಯತ್ಯಾಸಗಳನ್ನು ಗ್ರಹಿಸಿದಾಗ ಈ ನವ್ಯ ಲೇಖಕರಲ್ಲಿ ಅನೇಕರು ಕಡು ಜವಾಬ್ದಾರಿಯಿಂದ ಬರವಣಿಗೆ ಕೆಲಸವನ್ನು ನೋಡಿದವ್ರ ವಿಷಯ ಕೂಡ ಗೊತ್ತಾಗುತ್ತೆ. ನಮ್ಮ ಓದು ಕೂಡ ಅದಕ್ಕೆ ನ್ಯಾಯ ಬಗೆಯಬೇಕು. ಅದು ಕೇವಲ ವಸ್ತುಗಳ ವರ್ಣನೆ ಅಲ್ಲ. ನನಗೆ ಎಲ್ಲ ಜೋಗ ಜಲಪಾತ ನೋಡಿದೆ, ಒಂದು ಪದ್ಯ ಬರೀತೀನಿ. ಪೋಖ್ರಾನಲ್ಲಿ ಅಣುಸ್ಫೋಟವಾಯಿತು, ಒಂದು ಪದ್ಯ ಬರೀತೀನಿ. ದಟ್ ಇಸ್ ನಾಟ್ ದಿ ವೇ ಅಟ್ ಆಲ್. ಇವ್ರು ಯಾರೂ ಆ ದಾರಿಯನ್ನು ಕಂಡುಕೊಂಡವ್ರು ಅಲ್ವೇ ಅಲ್ಲ. ಜೀವಮಾನವೆಲ್ಲ ಗಂಗಾಧರ ಚಿತ್ತಾಲರು ಜೀವಮಾನವೆಲ್ಲ ಬರೆದ ಪದ್ಯ ಎಲ್ಲ ಸೇರಿಸಿ 100 ಪುಟ ಆಗಲ್ಲ, ಬೇಡ 125 ಪುಟ ಆಗ್ಬೋದು. ಬಟ್ ಅದು ಕನ್ನಡದ ಬಹಳ ಮುಖ್ಯವಾದ ಕಾವ್ಯಗಳಲ್ಲಿ ಒಂದು ಅಂತ ಯಾಕೆ ಅನ್ಕೋತೀವಿ? ಅದರೊಳಗಡೆ ಏನಿದೆ? ಇದು ಕ್ವಾಂಟಿಟಿ ಪ್ರಶ್ನೆ ಅಲ್ಲ, ಕಮಿಟ್ಮೆಂಟ್ ಕ್ವಾಲಿಟಿ ಕ್ವಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಮಾತನ್ನು ಕಾದಂಬರಿಗಳಿಗೂ ಹೋಲಿಸಬಹುದು. ಎಷ್ಟೋ ಸಲ ಲೇಖಕರು ಬೆಳೆದ ಪರಿಸರ, ಬದುಕಿದ ಪರಿಸರ ಅವರ ಬರವಣಿಗೆಯ ಕಾದಂಬರಿಗಳ ಸ್ವರೂಪವನ್ನು ತೀರ್ಮಾನ ಮಾಡುತ್ತೆ. ಉದಾಹರಣೆಗೆ ಯಶವಂತ್ ಚಿತ್ತಾಲರು, ಶಾಂತಿನಾಥ್ ದೇಸಾಯಿ, ವ್ಯಾಸರಾಯ ಬಲ್ಲಾಳ ಅಂತ ಇಟ್ಕೊಳ್ಳಿ. ಈ ಮೂರಕ್ಕೂ ಕಾಮನ್ ಸಂಗತಿ ಏನಪ್ಪ ಅಂತಂದರೆ, ಅವರೆಲ್ಲರೂ ಕೂಡ ಮುಂಬೈನಲ್ಲಿ ಬದುಕಿದವರು ಬಹುಕಾಲ. ಮುಂಬೈ ನಗರದಲ್ಲಿ ಬದುಕೋದಕ್ಕೂ ಮೈಸೂರು, ಬೆಂಗಳೂರು, ಹಾಸನ, ಚಿತ್ರದುರ್ಗದಲ್ಲಿ ಬದುಕೋಕ್ಕೂ ವ್ಯತ್ಯಾಸ ಏನಿದೆ? ಚಿತ್ತಾಲರ ಶಿಕಾರಿ ಆಗಲಿ, ಪುರುಷೋತ್ತಮ ಆಗಲಿ, ಇವತ್ತು ಬೆಂಗಳೂರು ಏನಾಗುತ್ತಿದೆಯೋ ಹಾಗೆ 40 ವರ್ಷಗಳ ಹಿಂದೆ ಮುಂಬೈ ನಗರ ಆಗಿದ್ದರಿಂದ ಅದನ್ನು ಕಂಡು ಬರೆದ ಅವರ ಬರವಣಿಗೆ, ಆ ಕಾದಂಬರಿಗಳು ಇವತ್ತು ನಮ್ಮ ಕಾಲದ ಬಗ್ಗೆ, ನಮ್ಮೂರಿನ ಬಗ್ಗೆ, ನಮ್ಮ ಬಗ್ಗೆ ಬರೆದ ಬರವಣಿಗೆ ಕೂಡ ಅಂತ ಅನ್ನಿಸ್ತಾ ಹೋಗುತ್ತೆ. ಮತ್ತು ಹೆಣ್ಮಕ್ಕಳ ಚಿತ್ರಕ್ಕೆ ಅದು ಹೆಚ್ಚು ಲಿಬರಲ್ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಮತ್ತು ಹೆಣ್ಮಕ್ಕಳನ್ನ, ಉದ್ಯೋಗಸ್ಥ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನಪಟ್ಟು ಹೇಗೆ ಯಶಸ್ವಿ ಆದರು ಅಂತಂದರೆ, ವ್ಯಾಸರಾಯ ಬಲ್ಲಾಳರ ಉತ್ತರಾಯಣ ನೋಡಬಹುದು, ಚಿತ್ತಾಲರ ಹಲವು ಕಥೆಗಳನ್ನು, ಕಾದಂಬರಿಗಳನ್ನು ನೋಡ್ಬೋದು. ಹೆಣ್ಣಿಗೆ ವಿಶಿಷ್ಟವಾದ ವ್ಯಕ್ತಿತ್ವ, ಸಮಸ್ಯೆ, ಬಿಕ್ಕಟ್ಟು ಆಧುನಿಕರ ಕಾಲದಲ್ಲೂ ಇದೆ ಅನ್ನೋದನ್ನು ಕಂಡುಕೊಂಡಂಥವರು ಮುಂಬೈನಿಂದ ಬಂದ ಲೇಖಕರೇ ಯಾಗಾದರು? ನಮ್ಮ ಹಳೆಯ ಮೈಸೂರಲ್ಲಿದ್ದಂಥ ಲೇಖಕರು ಹೆಣ್ಮಕ್ಳನ್ನು ನೋಡಿದ ಬಗೆಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ? ಈ ಪ್ರಶ್ನೆ ಕೇವಲ ಪ್ರಶ್ನೆ ಅಲ್ಲ. ಅದೇ ಲಂಕೇಶ್ ಅವರ ಕಲ್ಲು ಕರಗುವ ಸಮಯದ ಬಲ್ಲಿ ಮತ್ತು ನಂತರ ಅವರು ಸೃಷ್ಟಿಸಿದ ಹೆಣ್ಪಾತ್ರಗಳು ಹೇಗಿದೆ? ಕೆರೆ ನೀರನ್ನು ಕೆರೆಗೆ ಚೆಲ್ಲಿರ್ತಕ್ಕಂಥ ಸ್ತ್ರೀಪಾತ್ರಗಳನ್ನು ನೋಡಿಬಿಟ್ಟು, ಬಿರುಕುನಲ್ಲಿರ್ತಕ್ಕಂಥ ಸ್ತ್ರೀಪಾತ್ರಗಳನ್ನ ನೋಡಿಬಿಟ್ಟು ಕಲ್ಲು ಕರಗುವ ಸಮಯಕ್ಕೆ ಬಂದರೆ ಲಂಕೇಶಲ್ಲಿ ಆದಂಥ ಒಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಪರಿವರ್ತನೆ ಇದೆ, ಅದೇನು ಅಂತ ನಮ್ಮ ಗಮನಕ್ಕೆ ಬರುತ್ತೆ. ಇದು ಸಮಾಜಕ್ಕೆ ತನ್ನನ್ನು ಒಡ್ಡಿಕೊಂಡಂತಹ ಲೇಖಕ ಬದಲಾಗುವ ಬಗೆ ಇದು. ಕುವೆಂಪು ಕೂಡ ಕಾನೂರು ಹೆಗ್ಗಡ್ತಿ ಬರೆದ ಕುವೆಂಪು ಮತ್ತು ಮಲಗಳಲ್ಲಿ ಮದುಮಗಳು ಬರೆದು ಒಬ್ಬರೇ ಅಲ್ಲ, ಎರಡಕ್ಕೂ ಮಲೆನಾಡೇ ವಸ್ತು ಇರಬಹುದು. ಆದರೆ ಲೇಖಕನ ನೋಡುವ ಬಗೆ, ಕಾಣುವ ಬಗೆ, ಕಟ್ಟುವ ಬಗೆಗಳು ಬದಲಾದಾಗ ಕೃತಿನೂ ಬದಲಾಗ್ತಾ ಹೋಗುತ್ತೆ. ಅದು ಲೋಕದ ಹಾಗೆ ಬದಲಾಗೋದು ಲೇಖಕ ಕೂಡ ಅಂತ ಕಾಣುತ್ತೆ. ನವ್ಯ ಲೇಖಕರೆಲ್ಲರೂ ಕೂಡ ಹೀಗೆ ಬೆಳೆದವರು, ಬದಲಾದವರು. ಭಾವನೆ, ವರ್ಣನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜೊತೆಗೇ ಈ ಪ್ರತಿಮೆಗಳ ಮೂಲಕ ಕಾವ್ಯವನ್ನು ಕಟ್ಟೋದು.
ಸುಮಕೆ ಸೌರವ ಬಂದ ಗಲಿಗೆ ಯಾವುದು ಹೇಳು. ನೀನೊಂದು ಪದ್ಯ ಇದೆಯಲ್ಲ, ಆ ಪದ್ಯ ಏನನ್ನು ಹೇಳುವಂತೆ ಕಾಣುತ್ತದೋ ಅದಕ್ಕಿಂತ ಭಿನ್ನವಾದ ಅರ್ಥ ಇದ್ದರೆ ಏನಾಗುತ್ತೆ ಅಂತ ಅನ್ನೋದು. ರಾಮಚಂದ್ರ ಶರ್ಮರ 7 ಸುತ್ತಿನ ಕೋಟೆ ಇದೆ. 7 ಸುತ್ತಿನ ಕೋಟೆ ಒಳಗೆ ರಾಜಕುಮಾರಿ ಸರ್ಪಗಾವಲು ಅದಕ್ಕೆ ಒಳಗೆ ಹೊರಗೆ. ಹೀಗೆ ಶುರುವಾಗಿ ಬೆಳೀತಾ ಹೋಗುತ್ತದೆ. ನೀವು ಯಾವುದೋ ರಾಜಕುಮಾರಿ ಅಡುಗುಲಜ್ಜಿ ಕಥೆ, ಜಾನಪದ ಕಥೆ ಅಂದ್ಕೊಂಡ್ಬಿಟ್ರೆ ನೀವು ಟೋಪಿ ಬಿದ್ದ ಹಾಗೆ ಲೆಕ್ಕ. ಅದು ಕಾಮದ ಉದಯವನ್ನು ಕುರಿತಂಥ ಲಿಬಿಡೋ ಕೇಂದ್ರವಾಗಿರತಕ್ಕಂಥ ಕವಿತೆ ಇದು. ಓದ್ತಾ ಓದ್ತಾ ಕವಿತೆಯೇ ತನ್ನ ಅರ್ಥವನ್ನು ಬಿಟ್ಕೊಡ್ತಾ ಹೋಗುತ್ತೆ. ಕೇಸರಿಯನ್ನು ಹಾಲಿಗೆ ಬೆರೆಸಿದಾಗ ಕೇಸರಿ ತನ್ನ ಒಂದು ಬಣ್ಣವನ್ನು ಬಿಟ್ಕೊಂಡು ಬಿಳಿಯ ಹಾಲನ್ನು ನಸು ಹಳದಿ ಬಣ್ಣದ ಹಾಲಾಗಿ ಬದಲಾವಣೆ ಮಾಡೋ ಹಾಗೆ ಓದ್ತಾ 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 ಕವಿತೆ ತನ್ನನ್ನು ತಾನು ಬಿಟ್ಕೋತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದ್ದು ಅಂತ ಕಾಣುತ್ತೆ. ಲಯಗಳನ್ನು ಬಳಸುವುದು ಅಂತಂದರೆ ಛಂದಸ್ಸು ಲಯ, ಇದು ಒಂದೊಂದು ವಿಷಯನೂ ಕೂಡ ಒಂದೊಂದು ಗಂಟೆ ಮಾತಾಡ್ಬಹುದಾದ ವಿಷಯ. ಬಟ್ ನಾನು ತುಂಬ ಸೂಚ್ಯವಾಗಿ ಹೇಳ್ತಾ ಇದ್ದೀನಿ. ಕವಿತೆಯ ಲಯ ಅನ್ನೋದು ಷಟ್ಪದಿ, ಚಂಪು, ಕಂದ, ವೃತ್ತ ಛಂದಸ್ಸುಗಳಿಗೆ ಮಾತ್ರ ಅಲ್ಲ, ಅದರ ಆಚೆಗೂ ಇದೆ ಅಂತ ಅನ್ನೋದನ್ನು ನವೋದಯದವರು ತೋರಿಸ್ಕೊಟ್ರು. ನವ್ಯರು ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟರು. ಒಂದು ಭಾಷೆ ಕಾವ್ಯ ಪರಂಪರೆಯಿಂದ ಬೆಳೆಯುವುದು ಹೇಗೆ, ಸಮಕಾಲೀನ ಭಾಷೆಯಿಂದ ಬೆಳೆಯೋದು ಹೇಗೆ. ನನ್ನ ಕಾಲದ ಕನ್ನಡ, ಎಲ್ಲ ಕಾಲದ ಕನ್ನಡ, ಈ 2 ಕನ್ನಡಗಳ ನಡುವೆ ಕಸಿ ಮಾಡಿದಾಗ ಹುಟ್ಟತಕ್ಕಂಥ ಕನ್ನಡ ಯಾವ ಥರದ್ದು. ಹಳೆಯದನ್ನು ಓದಿ ಹೊಸದನ್ನು ಪಡೆಯೋ ಬಗೆ ಹೇಗೆ. ಲಂಕೇಶ್ ಬರೆದಿದ್ದು, ಅಪ್ಪ ನಾನು ಕರ್ನಾಟಕ ಎಲ್ಲ ತಿರ್ಕೊಂಡು ಬಂದು ಜನಗಳ ಮಾತಿಗೆ ಕಿವಿ ಕೊಟ್ಟು ಇದನ್ನು ಕಲ್ತ್ಕೊಂಡೆ ಅಂತಂದ್ರೆ ಸರಿ. ನರಸಿಂಹಸ್ವಾಮಿ ಒಂದ್ಸಲ ನಂಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದ ಗಾಂಧಿ ಬಜಾರಲ್ಲಿ ನರಸಿಂಹಸ್ವಾಮಿ ಪಕ್ಕದಲ್ಲಿ ನಂಗೆ ಗೊತ್ತಿತ್ತು. ಒಂದು ಮಾತು ಕೇಳಿದೆ ನಾನು, ಸುಮ್ಮನೆ ಚಿಕ್ಕ ಹುಡುಗ ಕುತೂಹಲಕ್ಕೆ ಕೇಳಿದೆ, ಏನು ಸರ್ ಹೊಸದಾಗಿ ಏನು ಓದ್ರಿ ಸರ್ ಅಂತ ಕೇಳಿದೆ ನಾನು ಯಾವುದೋ ಇಂಗ್ಲೀಷ್ ಪುಸ್ತಕ, ಯುರೋಪಿಯನ್ ಪುಸ್ತಕ ಹೇಳ್ತಾರೆ ಅಂತ ಅಂದ್ಕೊಂಡಿರ್ಬೋದು ನಾನು. ಹೌದಪ್ಪ, ಹೊಸದಾಗಿ ಓದ್ದೆ ಈಚೆಗೆ ಇನ್ನೊಮ್ಮೆ ಕುಮಾರವ್ಯಾಸ ಭಾರತ ಓದ್ದೆ ಅಂತ ಹೇಳಿದ್ರೆ. ಎಲ್ಲ 400 ವರ್ಷ ಹಿಂದೆ ಬಂದ ಪುಸ್ತಕ ಈಗ ಹೊಸದಾಗಿ ಓದ್ದೆ ಅಂತಾರಲ್ಲ, ಏನು ಹೊಸದಾಗಿ ಓದೋದು ಹಿಂದೆ ಮುಂಚೆನೇ ಓದಿರ್ತಾರಲ್ಲ ಇವರು ಅಂತ ನಾನು ಅಂದ್ಕೊಂಡೆ. ಆದರೆ ಕುಮಾರವ್ಯಾಸನ ಓದಿನಿಂದ ಅವರ ಕಲಿತ ಕನ್ನಡ ಮೈಸೂರು ಮಲ್ಲಿಗೆಯಿಂದ ಅವರು ಬೆಳೆಸ್ಕೊಂಡ್ರಂಥ ಕಾವ್ಯ ಶೈಲಿಯನ್ನೇ ಬದಲಾವಣೆ ಮಾಡಿ ಕೇವಲ 6 ತಿಂಗಳಲ್ಲಿ ತೆರೆದ ಬಾಗಿಲು ಅಂತ ಒಂದು ಸಂಕಲನ ಬಂತು. ತೆರೆದ ಬಾಗಿಲಲ್ಲಿರ್ತಕ್ಕಂಥ ಕನ್ನಡ ಕರ್ನಾಟಕದ ಜನತೆಗೆ ಕಿವಿ ಕೊಟ್ಟು ಕೇಳಿದ ಕಂಡುಕೊಂಡ ಕನ್ನಡ. ಹಾಗೆಯೇ ಕುಮಾರವ್ಯಾಸನ ಮಾತುಗಳಿಗೆ ಕಿವಿ ಕೊಟ್ಟು ಕೇಳಿದ ಕನ್ನಡ ಕೂಡ ಹೌದು. ಕಾವ್ಯ ಪರಂಪರೆಯ ಸತ್ವ ಒಂದು ಕಡೆ, ಸಮಕಾಲೀನ ಭಾಷೆಯ ಸತ್ವ ಒಂದು ಕಡೆ, ಎರಡೂ ಒಟ್ಟಿಗೆ ಸೇರಿದ್ದು ಆಗ್ತಾ ಹೋಗುತ್ತೆ. ಲಂಕೇಶ್ ಅವರು ಈ ಬರೆದ ಪದಿ ಈಗಲೂ ನೆನಪಾಗ್ತಿರುತ್ತೆ ನನಗೆ. ಏನು ಜನ ಸರ್, ಏನು ಜನ ಸರ್, ಮಹಾತ್ಮ ಗಾಂಧಿ ರಸ್ತೆ ತುಂಬ ಏನು ಜನ ಸರ್. ಪದ್ಯನೇನಪ್ಪ ಇದೇನಿದು, ಏನು ಜನ ಸರ್, ಏನು ಜನ ಮಾತಾಡ್ದಂಗೆ ಇದೆಯಲ್ಲ ಇದು. ಏನು ಜನ ಸರ್, ಏನು ಜನ ಸರ್, ಮಹಾತ್ಮ ಗಾಂಧಿ ರಸ್ತೆ ತುಂಬ ಏನು ಜನ ಸರ್. ರಾಣಿಯಮ್ಮ ಕೆನಡಿಯಮ್ಮ ಬಂದಾಗಲು, ಕೃಷ್ಣಮೆನನ್ ನೆಹರು ಪಥ ಬಂದಾಗಲು. ಜನಗಳ ಒಂದು ಮಾಬ್ ಮೆಂಟಾಲಿಟಿ ಅಂತೀವಲ್ಲ, ಎಲ್ಲ ಸೇರ್ಕೋದು. ಇವಾಗಲೂ ಅದನ್ನೇ ನೀವು ಹೇಳ್ಬೋದು. ವಿರಾಟ್ ಕೊಹ್ಲಿ ಬಂದಾಗಲೂ ಅವಿತಾ ಇನ್ಯಾರೋ ಬಂದಾಗಲೂ ಅಂತ ಹೇಳಿಬಿಡ್ಬೋದು. ಆಯಾ ಕಾಲದ ಐಕಾನ್ಗಳಿರ್ತಾರಲ್ಲ ಅದು. ಕೃಷ್ಣಗೆ ನನ್ನ ನೆಹರು ತಾತ ಬಂದಾಗಲು, ರಾಣಿಯಮ್ಮ ಕೆನಡಿಯಮ್ಮ ನೆನಪಿದ ರಾಣಿ ಕ್ವೀನ್ ಎಲಿಜಬೆತ್ ಹ್ಯಾಡ್ ಕಮ್ ದೆನ್ 1964-65 ಹೇಳ್ತಾ ಇರೋದು. ರಾಣಿಯಮ್ಮ ಕೆನಡಿಯಮ್ಮ ಬಂದಾಗಲು ಏನು ಜನ ಸರ್, ಏನು ಜನ ಸರ್, ಮಹಾತ್ಮ ಗಾಂಧಿ ರಸ್ತೆ ತುಂಬ ಏನು ಜನ ಸರ್. ಅಥವಾ ನಿಸಾರ್ ಅಹಮದ್ ಕುರಿಗಳು ಸರ್, ಕುರಿಗಳು ನಡೆದದ್ದೇ ಗುರಿಗಳು ಅಂತ ಬರೆದೆ. ಇದು ಕವಿತೆಯನ್ನು ಹೊಸ ರೀತಿಯಲ್ಲಿ ಹೊಸದಾಗಿ ಕಟ್ಟುವ ಪ್ರಯತ್ನ ಇದು ಅಂತ ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತೇನ ಕೇಳಗೆಳೆಯ ನಿನ್ನ ಅದು ಕಂಬಾರು ಅದ್ಭುತವಾಗಿ ಹಾಡ್ತಾ ಇರೋದನ್ನು. ಹೇಳತೇನ ಕೇಳಗೆಳೆಯ ನಿನ್ನ ಮುಂದ ಕಥೆಯೊಂದ ಕೇಳವರ ಮೇಲಿರಲಿ ನಿನ್ನ ದಯ. ಅಡಿಗರ ಪದ್ಯಗಳೇನೆ ಇವತ್ತಿಗೂ ಮನಸ್ಸಲ್ಲಿ ಉಳಿದಿರುತ್ತದು, ಇವತ್ತಿಗೂ ನಿಜ ನೆನೆಸ್ತಾ ಇರುತ್ತೆ. ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಸಾಗುವುದೆಂತ ನೋಡಬೇಕು. ಇಡೀ ಭೂಮಿಗೀತ ಪದ್ಯ ಓದ್ಬಿಟ್ಟು ಈ ತೀರ್ಮಾನಕ್ಕೆ ಬರಬೇಕು. ಕುರುಡನ ಹೆಗಲ ಮೇಲೆ ಹೆಳವ ಕೂತ್ಕೊಂಡು ದಾರಿ ಕಾಣೋದು ಒಂದು ಕತೆ, ಗೊತ್ತಿರೋ ಕಥೆ ಇದು, ಪರಸ್ಪರ ಸಹಕಾರದ ಕಥೆ ಇದು. ಹೀಗೇನಾಗಿದೆಯಪ್ಪ ಅಂದರೆ, ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ, ದಾರಿ ಸಾಗುವುದೆಂತ ನೋಡಬೇಕು.
ನಡೆಯೋ ಜವಾಬ್ದಾರಿ ಕುಂಟಂಗೆ ಕೊಟ್ಟಿದ್ದೀವಿ, ನೋಡೋ ಜವಾಬ್ದಾರಿ ಕುರುಡಂಗೆ ಕೊಟ್ಟಿದ್ದೀವಿ. ದಾರಿ ಸಾಗುವುದೆಂಟೋ ನೋಡಬೇಕು. ಇವರೆಲ್ಲರೂ ಕನ್ನಡ ಕವಿತೆಯನ್ನಲ್ಲ ಅಷ್ಟೇ ಅಲ್ಲ, ಕನ್ನಡ ಕವಿತೆಯ ಭಾಷೆಯನ್ನು ಮತ್ತೆ ಕಟ್ಟುವ ಜವಾಬ್ದಾರಿಯನ್ನು ಹೊತ್ತುಕೊಂಡ ಕವಿತೆಯನ್ನು ಬೆಳೆಸಿದ್ರು, ಬದಲಾಯಿಸಿದ್ರು ಅಂತ ಕಾಣುತ್ತೆ. ಈ ಒಂದು ಸಂಗತಿ ಇದೆಯಲ್ಲ, ಈ ಒಂದು ಬೆಳವಣಿಗೆ ಬದಲಾವಣೆಗಳ ಒಂದು ಚರಿತ್ರೆ ಇದೆಯಲ್ಲ, ಅದು ಕವಿತೆಯನ್ನು ನಾನು ತಕ್ಷಣ ಹೇಳ್ತಾ ಇರ್ಬೋದು, ಯಾಕೆಂದರೆ ಕವಿತೆ ಬಾಯಿಗೆ ಬರ್ತಾ ಇರುತ್ತೆ. ಕಾದಂಬರಿಯ ಮಾತಿಗೂ ಸತ್ಯವೇ, ಸಣ್ಣ ಕಥೆಗಳ ಮಾತಿಗಂತೂ ಇನ್ನಷ್ಟು ಸತ್ಯ. ಯಾಕೆಂದರೆ ಕನ್ನಡದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪ್ರಕಾರವೇ ಈಚಿನ ದಿನಗಳಲ್ಲಂತೂ ಖಂಡಿತವಾಗಿ ಸಣ್ಣ ಕಥೆನೇ. ಇಲ್ಲಿ ಇನ್ನೂ ಒಂದು ಚಿಕ್ಕ ಸಂಗತಿಯನ್ನು ಗಮನಿಸೋಕೆ ನಾನು ಇಷ್ಟಪಡ್ತೀನಿ. ಹೆಣ್ಮಕ್ಳ ಕತೆ ಏನೀಗ ಈ ಸನ್ನಿವೇಶದಲ್ಲಿ ಹೆಣ್ಮಕ್ಳು ಶಿಕ್ಷಣನೂ ಪಡೆದಿದ್ರು. ನವ್ಯ ಸಾಹಿತ್ಯದಲ್ಲಿ ಹೆಣ್ಮಕ್ಕಳ ಗೈರು ಹಾಜರಿ ಅಥವಾ ಅಲ್ಪ ಹಾಜರಿ ಕಾರಣ ಏನು? ಇದು ನವ್ಯ ಸಾಹಿತಿಗಳ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಅಲ್ಪ ಹಾಜರಿ ಅಂತ ಹೇಳ್ತಿಲ್ಲ. ಅಷ್ಟೇ ಅಲ್ಲ, ಅವರು ಬರೆದಂಥ ಸಾಹಿತ್ಯದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಕೊಟ್ಟ ಸ್ಥಾನ ಯಾವ ಥರದ್ದವರು? ಗಂಡು ಹೆಣ್ಣಿನ ಸಂಬಂಧದಲ್ಲಿ ಕಾಮವೆಂಬ ಆಯಾಮವಿದ್ದಾಗ ಅದಕ್ಕೆ ನಾನು ಪ್ರೇಮಕ್ಕಿಂತ ಮತ್ತೊಂದಕ್ಕಿಂತ ಸಂಬಂಧಕ್ಕಿಂತ ಒತ್ತು ಕೊಡ್ತೀವಿ ಅಂತ ಹೊರಟಾಗ ಹೆಣ್ಣು ಮಕ್ಕಳ ಒಟ್ಟು ಅಸ್ತಿತ್ವವನ್ನು ಕನಿಷ್ಠ ಪಕ್ಷ ಒಂದು ಹಂತದಲ್ಲಿ ಗಂಡನ್ನು ಬೆಳೆಸುವ, ಗಂಡನ್ನು ಅಳಿಸುವ, ಗಂಡನ್ನು ಕೆಡಿಸುವ, ಗಂಡನ್ನು ಕಟ್ಟುವ ಇಷ್ಟಕ್ಕೆ ಸೀಮಿತಗೊಳಿಸ್ಬಿಟ್ರೆ ಇವರು. ಆ ಬರೀತಕ್ಕಂಥ ಹೆಣ್ಮಕ್ಳು ಪಾಪ ಇದ್ದವರಿಬ್ಬರು ಚಾ ಸರ್ವಮಂಗಲ ಮತ್ತು ವೀಣಾ ಶಾಂತೇಶ್ವರ ಐಕಾನ್ಸ್. ಒಬ್ಬರು ಕತೆಗೆ ಬರೀತಿದ್ರು, ಇನ್ನೊಬ್ಬರು ಬರೀತಿದ್ರು ಅನ್ನೋಕ್ಕಾಗಲ್ಲ, ಕತೆ ಬರೀತಿದ್ದಾರೆ, ಪದ್ಯ ಬರೀತಿದ್ದಾರೆ ಈಗಲೂ ಕೂಡ. ಕನ್ನಡದ ಬಹಳ ಮುಖ್ಯ ಲೇಖಕಿಯರು. ಆದರೆ ಅವರೊಂಥರ ಅಪೆಂಡಿಕ್ಸ್ ಥರ ಆಗೋದ್ರ. ಇವತ್ತು 2023ನೇ ಇಸ್ವಿ 22ನೇ ಇಸ್ವಿನಲ್ಲಿ ಹೆಣ್ಣು ಮಕ್ಕಳ ಬರವಣಿಗೆ ಕನ್ನಡದ ಅತ್ಯಂತ ಮುಖ್ಯವಾದ ಬರವಣಿಗೆಗೆ ಬರ್ತಿರೋದು ಗಂಡಸರ ಬರವಣಿಗೆಗಿಂತ ಅನ್ನುವಂಥ ಈ ಆರೋಗ್ಯಕರವಾದ ಕಾಲ ಇದೆಯಲ್ಲ, ಅದಕ್ಕೆ ಹೋಲಿಸಿದ್ರೆ ನವ್ಯರು ನವೋದಯದಲ್ಲೂ ಹಾಗೆ ಇತ್ತು, ಮಾತು ಬೇರೆ. ಇದನ್ನು ಯಾಕೆ ಒಂದು ಪ್ರಮುಖ ಪ್ರಶ್ನೆಯಾಗಿ ತೆಗೆದುಕೊಳ್ಳಲಿಲ್ಲ? ಇದು ಕೇಳಿಕೊಳ್ಳಲೇಬೇಕಾದ ಸಂಗತಿ ಅಂತ ಕಾಣುತ್ತೆ. ಸಮಾಜದಲ್ಲಿ ಯಾರು ಕೇಂದ್ರದಲ್ಲಿದ್ದಾರೆ ಅಂತ ಇವರು ತಿಳಿದುಕೊಂಡರೋ ಅದು ಬ್ರಾಹ್ಮಣ ಕೇಂದ್ರದಿಂದ ಶೂದ್ರ ಕೇಂದ್ರಕ್ಕೆ ಶಿಫ್ಟ್ ಆಗಿದ ಒಂದು ಸನ್ನಿವೇಶ. ಅದು ತಪ್ಪಲ್ಲ, ಅದಾಗಲೇಬೇಕಾದ್ದು ಆಯಿತು ನಿಧಾನಕ್ಕೆ. ಅದರ ಆಚೆಗಿನ ಒಂದು ಸಮುದಾಯ ಕೇಂದ್ರಗಳಿದೆಯಲ್ಲ, ಅವುಗಳು ಮುನ್ನೆಲೆಗೆ ಬಂದಿದ್ದು ಯಾವಾಗ? ಅದು ಯಾಕೆ ಬಂತು? ಸಾಮಾಜಿಕ ಬದಲಾವಣೆಗೆ ಯಾವ ಅಧ್ಯಾಯ ನವ್ಯರನ್ನೂ ಕೂಡ ಸ್ವಲ್ಪ ಬೆಚ್ಚಿ ಬಿದ್ದು ನೋಡೋ ಹಾಗೆ ಮಾಡಿತು ಅನ್ನುವ ಇತಿಹಾಸ ನಾವು ಮುಂದೆ ಪರಿಗಣಿಸಬಹುದಾದ ದಲಿತ ಬಂಡಾಯ ಬರವಣಿಗೆಯ ಇತಿಹಾಸ ಅಂತ ಕಾಣುತ್ತೆ. ಏಕೆಂದರೆ 20ನೇ ಶತಮಾನ ಒಡ್ಡಿದ ಹೊಸ ಸಾಮಾಜಿಕ ಸಮಸ್ಯೆಗಳಿದೆಯಲ್ಲ, ಅದು ನಗರೀಕರಣ ಇರಬಹುದು, ಕೈಗಾರಿಕೀಕರಣ ಇರಬಹುದು, ಶಿಕ್ಷಣದ ಪತನ ಇರಬಹುದು, ಹೆಣ್ಣು ಅಥವಾ ಬೇರೆ ಬೇರೆ ವರ್ಗಗಳು ಮುನ್ನೆಲೆಗೆ ಬರುವುದರಲ್ಲೇ ಉಂಟಾದಂತಹ ಸಾಮಾಜಿಕ ವಿರೋಧಗಳ ಸ್ಫೋಟ ಇರಬಹುದು, ಸ್ವಾತಂತ್ರ್ಯದ ಭ್ರಮೆ ಮತ್ತು ನಿಜವಾದ ಸ್ವಾತಂತ್ರ್ಯಗಳ ನಡುವಿನ ವ್ಯತ್ಯಾಸ ಇರಬಹುದು. ಇವೆಲ್ಲಕ್ಕೂ ಈ ಕಾದಂಬರಿಗಳು, ಈ ಕೃತಿಗಳು ತುಂಬ ಆಳವಾಗಿ ಸ್ಪಂದಿಸಿದೆ. ಹೆಣ್ಮಕ್ಕಳ ಬರವಣಿಗೆ ಬಗ್ಗೆ ಬರೆದಂಥ ಲೋಟಸ್ ಪಾಂಡ್ ತಾರಾ ಭಟ್ ಅವರ ಒಂದು ಕಾದಂಬರಿನ ಹೆಸರು ಹೇಳಿದರೆ ತಕ್ಷಣ ಇವಾಗ ಬಹಳಷ್ಟು ಜನಕ್ಕೆ, ಸಾಹಿತ್ಯದ ಓದುಗರಿಗೆ ತಾರಾ ಭಟ್ಟನ ಹೆಸರು ಕೂಡ ಗೊತ್ತಿಲ್ಲ, ಲೋಟಸ್ ಪಾಂಡ್ ಮೊದಲೇ ಗೊತ್ತಿರಲ್ಲ. ಬಟ್ ನನಗನ್ಸೋ ಹಾಗೆ ಇವತ್ತು ಕೂಡ ಅದು ಹೆಣ್ಣಿನ ಸಮಸ್ಯೆಗಳ ತಿಳುವಳಿಕೆಯನ್ನು ಬೇರೆ ರೀತಿಯಲ್ಲಿ ಕೊಟ್ಟಂತಹ ಒಂದು ಕಾದಂಬರಿ. ಸೊ ಯಾವುದು ಯಾಕೆ ಮರವೆಗೆ ಸಲ್ಲುತ್ತದೆ ಅನ್ನೋ ಪ್ರಶ್ನೆ ಎಲ್ಲ ಕಾಲದಲ್ಲೂ ಕೇಳ್ಕೊಳ್ಬೇಕಾದ ಪ್ರಶ್ನೆನೇ. ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದು ತುಂಬ ಮುಖ್ಯವಾದ ಸಂಗತಿ ಅನ್ನೋ ದೃಷ್ಟಿಯಿಂದ. ಕಾದಂಬರಿಗಳ ಹಾಗೆ ಸಣ್ಣ ಕಥೆ ಮತ್ತು ನಾಟಕಗಳ ಕ್ಷೇತ್ರದಲ್ಲೂ ಕೂಡ ನವ್ಯರು ಮತ್ತು ನವ್ಯರ ಸಮಕಾಲೀನರು ಮಾಡಿದ ಸಾಧನೆ ಬಹಳ ದೊಡ್ಡದು ಅಂತ ಕಾಣುತ್ತೆ. ಇವತ್ತು ನೀವು ಅತ್ಯುತ್ತಮವಾದ ಕನ್ನಡ ಸಣ್ಣ ಕಥೆಗಳ ಒಂದು ಆಂಥಾಲಜಿ ತರಬೇಕು ಅಂತ ಹೊರಟ್ರೆ ಮಾಸ್ತಿಯವರ ಹೆಸರನ್ನು ಹೇಳಿದ ಮೇಲೆ ಮುಂದೆ ನಕ್ಷ ನವ್ಯ ಕಥೆಗಾರರಿಗೆ ಬರಬೇಕಾಗತ್ತೆ ಅನ್ನೋಷ್ಟು ಮಧ್ಯದಲ್ಲಿ ಒಂದು ರೀತಿಯ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ.
ಅದು ಯಾಕೆ ಅಂದರೆ ಅದು ಕಾದಂಬರಿಗಳ ಯುಗ ಆಗೋಯಿತು. ಪ್ರತಿಯೊಬ್ಬರೂ ಕಾದಂಬರಿ ಬರಿಬೇಕು ಅನ್ನೋದೇ ಒಂದು ಆದರ್ಶವಾಗಿ ತಗೊಂಡ್ಬಿಟ್ಟಾಗ ಸಣ್ಣ ಕತೆ ಅನ್ನೋದು ಸ್ವಲ್ಪ ಹಿನ್ನೆಲೆಗೆ ಸರಿಯಿತು. ಮತ್ತು ಸಣ್ಣ ಕತೆ ಏನು ಮಾಡಬಹುದು? ಕುರ್ತಕೋಟಿ ಕೂಡ ಸಣ್ಣ ಕಥೆಯಂತಹ ಒಂದು ಮೈನರ್ ಫಾರ್ಮಲ್ಲಿ ಬರೆದಂತಹ ಮಾಸ್ತಿ ಅವರು ಪ್ರಸಿದ್ಧರಾಗಿದ್ದು ಆಶ್ಚರ್ಯವೇ ಸರಿ ಅನ್ನೋ ಥರ ಬರೀತಾರೆ ಅವರು. ಸಣ್ಣ ಕತೆ ಮೈನರ್ ಫಾರ್ಮ್ ಅಂತ ಯಾರು ಹೇಳಿದ್ರು? ಯಾಕೆ ಹೇಳಿದ್ರು? ಇವತ್ತು ಸಣ್ಣ ಕಥೆಗಳನ್ನೇ ಬರೆದಂಥ ಮೊಗಳಿ ಗಣೇಶ್ ಅಥವಾ ಅಮರೇಶ್ ನುಗ್ದೋಣಿ ಇಂಥವರು ಮುಖ್ಯ ಲೇಖಕರು ಕನ್ನಡದಲ್ಲಿ ನಾವು ಯಾಕೆ ಅನ್ಕೋತೀವಿ? ಸಣ್ಣ ಕತೆ ಬರೆಯೋಕ್ಕೆ ಹೋದವ್ರು ಕಾದಂಬರಿ ಬರೆಯೋಕ್ಕೆ ಹೋದಾಗ ಫೇಲ್ಯೂರ್ ಆಗ್ತಾರಲ್ಲ, ಯಾಕೆ? ಎಷ್ಟೋ ಸಲ ಈ ಥರದ ಪ್ರಶ್ನೆಗಳನ್ನು ಹೆಚ್ಚಿಗೆ ಕೇಳ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಹಾಗೆಯೇ ನವ್ಯರು ಮೂಡಿಸಿದ ವೈಚಾರಿಕತೆಯ ಸ್ವರೂಪವನ್ನು ಕುರಿತು ಅವರು ಆ ಕಾಲದಲ್ಲಿ ಸೃಷ್ಟಿಯಾದಂಥ ವಿಮರ್ಶೆ ನಾನಿದನ್ನು ಖಚಿತವಾಗಿ ಹೇಳಬಹುದು, ಬಿಕಾಸ್ ಇದನ್ನು ಸ್ವಾನುಭವದ ಲೋಕವೂ ಕೂಡ ಆಗಿದ್ದರಿಂದ. ವಿಮರ್ಶೆಯ ಭಾಷೆಯಲ್ಲಿದ್ದಂತಹ ಭಾವುಕತೆ, ಭಾವನಾತ್ಮಕತೆ, ಮಾತುಗಳ ಅತಿಯಾದ ಬಳಕೆ, ಸಂಯಮಶೀಲವಲ್ಲದ ಬದುಕೆ, ತೌಲನಿಕವಾದ ತಿಳುವಳಿಕೆ, ಇವೆಲ್ಲವನ್ನು ಕೂಡ ನಾವು ಕಂಡುಕೊಂಡದ್ದು ನವ್ಯ ವಿಮರ್ಶೆ ಅನ್ನೋದಕ್ಕಿಂತ ಹೆಚ್ಚಾಗಿ ನವ್ಯಕಾಲವು ಮೂಡಿಸಿದ ಒಂದು ಬಗೆಯ ಎಚ್ಚರ ಇತ್ತಲ್ಲ, ಆ ಎಚ್ಚರ ಒಂದು ಶಿಸ್ತನ್ನು ಕಲಿಸ್ತು ನಮಗೆ ಅಂತ ಕಾಣುತ್ತೆ. ಸಾಹಿತ್ಯವನ್ನು ನೋಡುವ ಬಗೆಗಳು ಈ ಥರದ್ದು, ಇದಕ್ಕಿಂತ ಭಿನ್ನವಾಗಿ ನೋಡುವ ಸಾಧ್ಯತೆಗಳು ಹೊಸದಾಗಿ ಹುಟ್ಟಿಕೊಳ್ಳಬೇಕೇ ಹೊರತು ಇದಿದೆ ನಾವು ಹೇಳ್ತಾ ಇದ್ದೀವಿ. ಬಟ್ ನಮಗೆ ಅದರ ಪರಿಣಾಮವಾಗಿ ಏನಾಯಿತು ಅಂದರೆ, ಅವರು ಮೂಡಿದ ತಿಳುವಳಿಕೆಯೇ ಒಂದು ರೀತಿ ಬೂಮೆರಾಂಗ್ ಆಗಿ ನಾವು AR ಕೃಷ್ಣಶಾಸ್ತ್ರಿಗಳ ಬರವಣಿಗೆಯನ್ನು ನೋಡಿದ್ವಿ, ಕುವೆಂಪು ಬರವಣಿಗೆಯನ್ನು ನೋಡಿದ್ವಿ, ಬೇಂದ್ರೆ ಬರವಣಿಗೆಯನ್ನು ನೋಡಿದ್ವಿ. ವಿಮರ್ಶೆಗೆ ನವ್ಯ ವಿಮರ್ಶೆಗಿಂತ ಮುಂಚೆ ಮತ್ತು ನವ್ಯ ವಿಮರ್ಶೆಯ ನಂತರ ಕೂಡ ಒಂದು ಚರಿತ್ರೆ ಇದೆ ಅಂತ ನಮಗೆ ಗೊತ್ತಾಯಿತು. ಆದರೆ ಅದು ಗೊತ್ತಾದರೂ ಕೂಡ ತಿಳುವಳಿಕೆ ಬಂದಿದೆ ನನಗೆ ಇವರೆಲ್ಲರ ಮಾತುಗಳಿಂದ ಮತ್ತು ಇವರ ಬರವಣಿಗೆಯಿಂದ ಅಂತ ನಾನು ಖಚಿತವಾಗಿ ಹೇಳಬೇಕಾಗಿ ಬರುತ್ತೆ. ಅನಂತಮೂರ್ತಿಯವರ ಬರವಣಿಗೆಯ ಜೊತೆ ಭಿನ್ನಾಭಿಪ್ರಾಯಗಳನ್ನು ಹೊಂದುವಾಗಲೂ ಅವರ ಬರವಣಿಗೆಯಿಂದ ನಾನು ಪಡೆದುಕೊಂಡಂಥ ಪ್ರಯೋಜನವನ್ನು ನಿರಾಕರಣೆ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಂದು ಸಾಹಿತ್ಯಿಕ ಸನ್ನಿವೇಶದ ಶಕ್ತಿಯನ್ನು ಅರಿಯುವುದು ಮತ್ತು ಅದನ್ನು ಮರುಪರಿಶೀಲನೆ ನಡೆಸಿ ಅಲ್ಲಿಂದ ಮುಂದುವರಿಯುವುದು ಎರಡೂ ಕೂಡ ಮಾಡಲೇಬೇಕಾದ ಕೆಲಸ. ನಾವು ಪ್ರಜ್ಞಾವಂತ ಮನಸ್ಸುಗಳು ಮಾಡಲೇಬೇಕಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ದೃಷ್ಟಿಯಿಂದ ನೋಡಿದಾಗ ನವ್ಯ ಸಾಹಿತ್ಯ ಅಂತ ನಾವು ಯಾವುದನ್ನು ಕರಿತೀವಿ, ಅಥವಾ ನವ್ಯ ಸಾಹಿತಿಗಳ ಬರವಣಿಗೆ ಅಂತ ಯಾವುದನ್ನು ಕರಿತೀವಿ, ಆ ಬರವಣಿಗೆ ಇಲ್ಲದಂತಹ ಒಂದು ಕನ್ನಡ ಸಾಹಿತ್ಯವನ್ನು ಕಲ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಒಂದು ದೊಡ್ಡ ಶೂನ್ಯ ಕ್ರಿಯೇಟ್ ಆಗುತ್ತೆ ಅವಾಗ. ಹೇಗೆ ನೀವು ಕುವೆಂಪು ಅವ್ರ ಬರವಣಿಗೆಯನ್ನು ಕನ್ನಡ ಸಾಹಿತ್ಯದಿಂದ ತೆಗೆದಾಕ್ಬಿಟ್ರೆ ಕನ್ನಡ ಸಾಹಿತ್ಯ ಖಾಲಿ ಅನಿಸುತ್ತೋ, ವಚನ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಇಲ್ಲಿ ಬಂದಿಲ್ಲದೇ ಇದ್ರೆ ಏನಾಗ್ತಿತ್ತು, ಎಷ್ಟು ಖಾಲಿ ಅನ್ನಿಸ್ತೋ ವಚನ ಸಾಹಿತ್ಯ. ಹಾಗೆಯೇ ನವ್ಯ ಲೇಖಕರ, ಆ ಪೀಳಿಗೆಯ ಲೇಖಕರ ಮುಖ್ಯವಾದ ಬರವಣಿಗೆ ಕೂಡ ಕನ್ನಡ ಸಾಹಿತ್ಯದ ತುಂಬ ಶ್ರೀಮಂತವಾದ ಒಂದು ಯುಗ ಅನ್ನೋದ್ರ ಅನುಮಾನವೇ ಇಲ್ಲ. ಇಲ್ಲೇ ಒಂದು ಮಾತನ್ನ ಹೇಳೋದಾದರೆ, ಕಾರ್ನಾಡ್, ಲಂಕೇಶ್, ಚಂದ್ರಶೇಖರ್ ಕಂಬಾರ್, ಚಂದ್ರಶೇಖರ್ ಪಾಟೀಲ್ ಮುಂತಾದವರು ಬರೆದ ನಾಟಕಗಳ ಬಗ್ಗೆಯೂ ಒಂದು ಮಾತು ಹೇಳಬೇಕು. ರಂಗಭೂಮಿ, ಸಾಹಿತ್ಯಕತೆ, ಜೀವನ ದರ್ಶನ, ಭಾಷೆಯ ಬಗೆಗಿನ ಎಚ್ಚರ ಮತ್ತು ನಾಟಕ ಎನ್ನುವ ಒಂದು ಸಾಹಿತ್ಯ ಪ್ರಕಾರದ ಬಗ್ಗೆ ಗಂಭೀರವಾದ ಆಲೋಚನೆ, ಇವೆಲ್ಲವನ್ನೂ ಮಾಡಿದ್ದರ ಪರಿಣಾಮವಾಗಿ GB ದೋಷಿ ಕೂಡ ಕನ್ನಡ ನಾಟಕಕ್ಕೆ ಒಂದು ಅಖಿಲ ಭಾರತೀಯವಾದ ಮನ್ನಣೆಯನ್ನು ಕೊಡುವಂತಹ ಕೆಲಸವನ್ನು ಕನ್ನಡ ನಾಟಕ ನವ್ಯರ ಕಾಲಾವಧಿಯಲ್ಲಿ ಮಾಡಿತು ಅನ್ನೋದನ್ನು ಕೂಡ ನಾವು ಮರೆಯೋದಕ್ಕೆ ಆಗೋದಿಲ್ಲ. ಅಲ್ಲಿವರೆಗೆ ಬರ್ತಾ ಇದ್ದಂಥ ಗುಂಡಣ್ಣ, ಪರ್ವತವಾಣಿ ಇತ್ಯಾದಿಗಳ ನಾಟಕಗಳ ಹೆಸರಿನ ಅಪಭ್ರಂಶಗಳ ಆಚೆಗೆ, ಕಾಲೇಜು ರಂಗಭೂಮಿಯಿಂದ ಆಚೆಗೆ ನಾಟಕವನ್ನು ತೆಗೆದುಕೊಂಡು ಹೋಗುವ ಕಾಲವನ್ನು ನವ್ಯ ನಾಟಕಕಾರರು ಮಾಡಿದ್ರು ಅನ್ನೋದು ಕೂಡ ಅವರ ಕತೆ, ಕವಿತೆ, ಕಾದಂಬರಿಗಳ ಹಾಗೆಯೇ ಅದನ್ನು ಕೂಡ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತ ನಾನು ಖಂಡಿತವಾಗಿ ನಂಬಿದ್ದೇನೆ. ಹೀಗಾಗಿ ನವ್ಯ ಸಾಹಿತ್ಯ ಪರ್ವ ನನಗೆ ಕಲಿಸಿದ, ಸಾಹಿತ್ಯದ ತಿಳುವಳಿಕೆ ಕೊಟ್ಟ ಮತ್ತು ತನ್ನನ್ನು ತಾನು ವಿಮರ್ಶೆ ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಂತಹ ಬೆಳೆಸಿದ ಒಂದು ಪರ್ವ ಅನ್ನೋ ವಿಚಾರದಲ್ಲಿ ನನಗೆ ಯಾವ ಅನುಭವವೂ ಇಲ್ಲ.
ಪ್ರತಿಯೊಬ್ಬ ಕವಿ ಕೂಡ ಅದುವರೆಗೆ ಬಂದ ಕವಿತೆಗಿಂತ ಬೇರೆಯಾಗಿ ತಾನು ಹೊಸದನ್ನು ಬರಿಬೇಕು ಅಂತ ಅಂದ್ಕೋತಾನೆ. ಕನ್ನಡದ ಮುಖ್ಯ ಕವಿಯಾದ ಗೋಪಾಲಕೃಷ್ಣ ಅಡಿಗರು ಅವರ ಮೊದಲ ಸಂಕಲನದ ಮೊದಲ ಪದ್ಯನೇ ಆ ಒಂದು ಅಭಿಪ್ಸೆಯನ್ನು, ಇಷ್ಟವನ್ನು ಹೇಳ್ಕೊಳ್ಳೋದ್ರಿಂದ ಇದು ಎಲ್ಲ ಕವಿಗಳ ಮೊದಲ ಕವಿತೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ನನ್ನ ನುಡಿ ಹಲವು ಹೂಗಳ ಸುಗಂಧವ ತರುವ ಹರಿಕಾರ, ಹಲವು ಹೂಗಳ ಸುಗಂಧವ ತರುವ ಹರಿಕಾರ, ಎಲೆಲೆ ಮಂದಾನಿಲನೆ ನಿನಗೆ ಸೌರಭ ಸಾರ ದೊರಕೊಳ್ಳಲಿಲ್ಲ. ಗಾಳಿ 10 ಹೂಗಳ ಸುವಾಸನೆಯನ್ನು ತರುತ್ತೆ, ಆದರೆ ಗಾಳಿಗೆ ಸ್ವಂತ ವಾಸನೆ ಅನ್ನೋದು ಕೊನೆಗೂ ಬರೋದೇ ಇಲ್ಲ. ಹಾಗೆಯೇ ಒಂದು ಕೊಳದಲ್ಲಿ 100 ನಕ್ಷತ್ರಗಳ ಪ್ರತಿಬಿಂಬ ಕಾಣಿಸ್ಬಹುದು, ಕೊಳಕ್ಕೆ ತನ್ನದೇ ಆದ ಬೆಳಕಿಲ್ಲ. ಹಾಗೆಯೇ ಮುಂದೊಂದು 2-3 ನೋಡಿ. ಹಲವು ಹೂಗಳ ಸುಗಂಧವ ತರುವ ಹರಿಕಾರ, ಎಲೆಲೆ ಮಂದಾನಿಲನೆ ನಿನಗೆ ಸೌರಭ ಸಾರ ದೊರಕೊಳ್ಳಲಿಲ್ಲ. ಹಲವಾರು ನಕ್ಷತ್ರಗಳ ಸೆರೆ ಹಿಡಿದು ತಂದು ಕೊಡುವ ದೀಪ್ತ ಕಾಸಾರ, ಕಾಸಾರ ಅಂದರೆ ಸರೋವರ, ಕೊಳ ಅಂತ. ದೀಪ್ತ ಕಾಸಾರ ನಿನಗಿಲ್ಲ, ನಿನಗಿಲ್ಲ ಬಾಳ ಬೆಳಗುವ ದೀಪ. ಹಲವು ಬಣ್ಣವ ತಳೆದು ಮೆರೆವ ಸಂಧ್ಯಾಮೇಘ, ಸಾಯಂಕಾಲದ ಮೋಡ. ಹಲವು ಬಣ್ಣವ ತಳೆದು ಮೆರೆವ ಸಂಧ್ಯಾಮೇಘ, ನಿನಗಿಲ್ಲ, ನಿನಗಿಲ್ಲ ವಣ್ಣ ಮೀಸಲ ಬಣ್ಣ, ನಿನಗಿಲ್ಲ, ನಿನಗಿಲ್ಲ ವಣ್ಣ ಮೀಸಲ ಬಣ್ಣ. ಭೂಮಿಗೂ ಅಷ್ಟೇ, ಭೂಮಿಗೆ ಬೆಳಕು ಸೂರ್ಯಂದು ಚಂದ್ರಂದು ಬರುತ್ತೆ ಹೊರತು ಭೂಮಿಗೆ ತನ್ನದೇ ಬೆಳಕಿಲ್ಲ. ಚಂದ್ರ ಸೂರ್ಯರ ನೆರವಿನಿಂದ ಬೆಳಗುವಳು ಈ ವಸುಂಧರೆಗೆ, ಅದೆಂದು ಬಹುದೋ ಸ್ವಯಂ ದೀಪಕತೆ. ಚಂದ್ರ ಸೂರ್ಯರ ನೆರವಿನಿಂದ ಬೆಳಗುವಳು ಈ ವಸುಂಧರೆಗೆ, ಅದೆಂದು ಬಹುದೋ ಸ್ವಯಂ ದೀಪಕತೆ. ಅವರಿವರ ನುಡಿಗಳನ್ನು ಕದ್ದು ಮರುನುಡಿಗುಡಿವ, ಅವರಿವರ ನುಡಿಗಳನ್ನು ಕದ್ದು ಮರು ನುಡಿ ಕೊಡುವ ದೆಸೆಗಳೇ, ನಿಮಗೆಂದು ಬಹುದು ಮೀಸಲು ನಿಮ್ಮದೆ ನಿನದ, ಮೀಸಲು ನಿನದ. ಇದಿಷ್ಟು ಬೇರೆ 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 ಉಪಮೆ ಹೋಲಿಕೆಗಳನ್ನು ಕೊಡ್ತಾರೆ. ಈಗ ಅವರೇ ಹೇಳ್ತಾರೆ, ಅನ್ಯರೊರೆದುದನೆ, ಬೇರೆಯವ್ರು ಹೇಳಿದ್ದು, ಒರೆ ಅಂದರೆ ಹೇಳು ಅಂತ. ಅನ್ಯರೊರೆದುದನೆ ಬರೆದುದನೆ ನಾ ಬರೆದು ಭಿನ್ನಗಾಗಿದೆ ಮನವು. ಬೇಸರ ಆಗಿದೆ ಮನಸ್ಸಿಗೆ. ಭಿನ್ನಗಾಗಿದೆ ಮನವು ಬಗೆಯ ಒಳಗನೇ ತೆರೆದು, ಬಗೆ ಅಂದರೆ ಮನಸ್ಸು, ಬಗೆಯ ಒಳಗನೇ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ. ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ. ನನ್ನ ಬಾಳಿದು ನರಕ, ನನ್ನ ಬಾಳ್ ಇದು ನರಕ. ನನ್ನದೇ ಆದ ಸ್ವಂತ ಕವಿತೆ ಬರೆಯೋದು ಸ್ವರ್ಗ ನರಕಗಳ ಪ್ರಶ್ನೆ ಅಂತ ಅಡಿಗರಲ್ಲಿ ಹೇಳ್ತಾರೆ. ನಂಗೆ ನೆನಪಾಗ್ತಿದೆ, 80 ವರ್ಷ ಹೆಚ್ಚು ಕಮ್ಮಿ ಆದಾಗ ಒಂದು ಪರ್ಯಾಯ ಸಾಹಿತ್ಯ ಸಮ್ಮೇಳನವನ್ನು ಸಮಾರೋಪ ಭಾಷಣ ಮಾಡೋಕ್ಕೆ ಬಂದಾಗ ಅಲ್ಲೂ ಕೂಡ ಇದನ್ನೇ ಹೇಳಿದ್ರು ಅವರು. ಲಿಟ್ರೇಚರ್ ಈಸ್ ಫಾರ್ ಮೀ ಎ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಸಾಹಿತ್ಯ ಎನ್ನುವುದು ನನಗೆ ಸಾವು ಬದುಕಿನ ಪ್ರಶ್ನೆ ಅಂತ 22ರ ಈ ಹುಡುಗ ಇಲ್ಲಿ ಹೇಳಿದ್ದನ್ನು 75-78ರ ಆ ಮುದುಕ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಬದುಕಿನ ಉದ್ದಕ್ಕೂ ಕವಿತೆಯ ಒಂದು ಸ್ವಂತಿಕೆಯನ್ನು, ತನ್ನತನವನ್ನು ಮುಖ್ಯ ಅಂದ್ಕೊಂಡು ಬರ್ಕೊಂಡು ಬಂದವರು ಅಡಿಗರು. ಎರಡನೇದು ಇನ್ನೊಂದು ಪದ್ಯ ನನಗೆ ತುಂಬ ಇಷ್ಟವಾದ ಸಾಮಾನ್ಯವಾದ ವಿಷಯ ಅಂತ ಅಂದ್ಕೊಂಡ್ರೂ ಹೇಗೆ ಬೆಳೆಯುತ್ತೆ ನೋಡಿ. ಅದು ಸಿಗರೇಟಿನ ಹೊಗೆಯನ್ನು ಕುರಿತು ಬರೆದಿರೋದು. ಸಿಗರೇಟಿನ ಹೊಗೆ ಚಲಿಸುವ ಬಗೆಯನ್ನು ಕುರಿತು ಬರೆದಿರೋದು. ಕೊನೆಗೆ ಬರ್ತಾ 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 ಜೀವನಕ್ಕೂ ಅನ್ವಯ ಆಗ್ತಾ ಹೋಗುತ್ತೆ.
ಸಿಗರೇಟಿನ ಹೊಗೆ ವರ್ತುಲ ವರ್ತುಲ ಧೂಪ ಧೂಮಲೀಲೆ. ಅಡಿಗರೆ ಹಳೆಗನ್ನಡ ಕವಿತೆಯ ನಡುಗನ್ನಡ ಕವಿತೆಯ ನಿಕಟವಾದ ಪರಿಚಯ ಇತ್ತು. ಸಿಗರೇಟಿನ ಹೊಗೆ, ಸಿಗರೇಟಿನ ಹೊಗೆ ವರ್ತುಲ ವರ್ತುಲ ಧೂಪ ಧೂಮಲೀಲೆ. ವಿವಿಧ ರೂಪ ವಿಹ್ವಲ ವಿಲಾಪಗಳು ವಿಕೃತ ಚಿತ್ರಗಳು ಗಾಳಿ ಎಲೆಯ ಮೇಲೆ. ವಿವಿಧ ರೂಪ ವಿಹ್ವಲ ವಿಲಾಪಗಳು ವಿಕೃತ ಚಿತ್ರಗಳು ಗಾಳಿ ಎಲೆಯ ಮೇಲೆ. ಸಿಗರೇಟಿನ ಹೊಗೆ ವರ್ತುಲ ವರ್ತುಲ ಧೂಪ ಧೂಮಮಾಲೆ. ಗಾಳಿಗುನಸು ಹಗುರ ಹೊಗೆ, ಗಾಳಿಗುನಸು ಹಗುರ ಹೊಗೆ. ಅಂತೆ ಅನಾಯಾಸ ಏರುತ್ತಿದೆ ಹೊಗೆಯು ಹೀಗೆ ಹೀಗೆ. ಅಂತೆ ಅನಾಯಾಸ ಅನಾಯಾಸ ಏರುತ್ತಿದೆ ಹೊಗೆಯು ಹೀಗೆ ಹೀಗೆ ಹೀಗೆ. ಸುರುಳಿ ಸುರುಳಿ ಹೊರ ಹೊರಳಿ ಉರುಳಿ ಎಳೆ ಎಳೆಗಳಾಗಿ ಬಿಡಿ ಬಿಡಿಸಿ ಬೆಳ್ಳಿಗೆರೆ. ಸುರುಳಿ ಸುರುಳಿ ಹೊರ ಹೊರಳಿ ಉರುಳಿ ಎಳೆ ಎಳೆಗಳಾಗಿ ಬಿಡಿ ಬಿಡಿಸಿ ಬೆಳ್ಳಿಗೆರೆ. ನವಿಯರು ಇದನ್ನು ಭಾಷೆಯಲ್ಲಿ ಭಾವಾಭಿನಯ ಅಂತ ಕರಿತಾ ಇದ್ರು. ಸಿಗರೇಟ್ನ ಹೊಗೆ ಹೇಗೆ ಮೂವ್ ಆಗ್ತಾ ಹೋಗುತ್ತೆ ಗಾಳಿಯಲ್ಲಿ, ಹಾಗೆ ಭಾಷೆ ಕೂಡ ಹಾಗೆ ಚಲಿಸಬೇಕು ಅಂತ. ನೀವೇ ನೋಡಿ. ಸುರುಳಿ ಸುರುಳಿ ಹೊರ ಹೊರಳಿ ಉರುಳಿ ಎಳೆ ಎಳೆಗಳಾಗಿ ಬಿಡಿ ಬಿಡಿಸಿ ಬೆಳ್ಳಿಗೆರೆ. ಎರೆದು ಕೊರೆದ ಹಾಗೆ ಕೊರೆದು ಬಿಟ್ಟ ಹಾಗೆ. ಈಗ ಕಾಣಿಸ್ಕೊಳುತ್ತೆ, ಈಗ ಹೊರಟೋಗುತ್ತೆ. ಗಾಳಿಗುನಸು ಹಗುರ ಹೊಗೆ. ಅಂತೆ ಅನಾಯಾಸ ಏರುತ್ತಿದೆ ಹೊಗೆಯು ಹೀಗೆ ಹೀಗೆ. ಸುರುಳಿ ಸುರುಳಿ ಹೊರ ಹೊರಳಿ ಉರುಳಿ ಎಳೆ ಎಳೆಗಳಾಗಿ ಬಿಡಿ ಬಿಡಿಸಿ ಬೆಳ್ಳಿಗೆರೆ. ಎರೆದು ಕೊರೆದ ಹಾಗೆ ಕೊರೆದು ಬಿಟ್ಟ ಹಾಗೆ. ಇಟ್ಸ್ ದಿ ಟೋಟಲ್ ಕಂಟ್ರೋಲ್ ಆಫ್ ವಿಂಡ್, ಗಾಳಿ, ಸಿಗರೇಟ್ನ ಹೊಗೆಯ ಚಲನೆ. ಕರುಣಿ ಗಾಳಿನ ಸುಮೌನ ತಾಳಿ ತಳವಿದರೆ ಇದರ ಹೊನಲು. ಕರುಣಿ ಗಾಳಿ ನಸು ಮೌನ ತಾಳಿ ತಳುವಿದರೆ ಇದರ ಹೊನಲು. ಕಣ್ಣಿನಳತೆ ಕುಣಿದಾಡಿ ಸೇರುವುದು ಕಾಣದೂರ ನೆರಳು. ಹೊಗೆಯ ಪ್ರಯಾಣವನ್ನು ಹೇಳ್ತಾ ಇದೆ. ಎಲ್ಲೋಗುತ್ತೆ ಹೊಗೆ? ಕರುಣಿ ಗಾಳಿ ನಸು ಮೌನ ತಾಳಿ ತಳುವಿದರೆ ಇದರ ಹೊನಲು. ಕಣ್ಣಿನಳತೆ ಕುಣಿದಾಡಿ ಸೇರುವುದು ಕಾಣದೂರ ನೆರಳು. ಕೆರಳಿ ಗಾಳಿ ಹೊಯ್ದಾಡಿತೆನ್ನು. ಗಾಳಿ ಕೋಪ ಮಾಡ್ಕೊಂಡ್ಬಿಟ್ರೆ, ಕೆರಳಿ ಗಾಳಿ ಹೊಯ್ದಾಡಿತೆನ್ನು ಈ ಹೊಗೆಯು ದಿಕ್ಕುಪಾಲು. ರೂಪ ಒಳಿದು ನೆಲೆಯುಳಿದು ಹರಿಹರಿದು ಬಿಡುವ ನೂಲು ನೂಲು. ಕರುಣಿ ಗಾಳಿನಸು ಮೌನ ತಾಳಿ ತಳುವಿದರೆ ಇದರ ಹೊನಲು. ಕಣ್ಣಿನಳತೆ ಕುಣಿದಾಡಿ ಸೇರುವುದು ಕಾಣದೂರ ನೆರಳು. ಕೆರಳಿ ಗಾಳಿ ಹೊಯ್ದಾಡಿತೆನ್ನು ಈ ಹೊಗೆಯು ದಿಕ್ಕುಪಾಲು. ರೂಪ ಒಳಿದು ನೆಲೆಯುಳಿದು ಹರಿಹರಿದು ಬಿಡುವ ನೂಲು. ತೇಲೆ 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 ಹೊಗೆಯಿದು ಗಾಳಿ ಅಲೆಯ ಮೇಲೆ. ತೇಲೆ 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 ಹೊಗೆಯಿದು ಗಾಳಿ ಅಲೆಯ ಮೇಲೆ. ಹೇಗೆ? ತೇಲೆ 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 ಹೊಗೆಯಿದು ಗಾಳಿ ಅಲೆಯ ಮೇಲೆ. ಬಿಸಿಲ ಝಳಕೆ ಕಡಲಾವಿಯಾಗಿ ಮೇಲೆದ್ದು ಹೋದ ಹಾಗೆ. ಸಮುದ್ರನೇ ಆವಿಯಾಗಿ ಬಿಸಿಲಿಗೆ ಮೇಲೆ ಹೋಗ್ತಲ್ಲ ಹಾಗೆ. ಬಿಸಿಲ ಝಳಕೆ ಕಡಲು ಆವಿಯಾಗಿ ಮೇಲೆದ್ದು ಹೋದ ಹಾಗೆ. ಸುಪ್ತ ಚಿತ್ತದಲ್ಲಿ, ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಚಿತ್ತದಲ್ಲಿ ಸ್ವಪ್ನ ಚಿತ್ರ ನಿಶಬ್ದ ಎದ್ದ ಹಾಗೆ. ಸುಪ್ತ ಚಿತ್ತದಲ್ಲಿ ಸ್ವಪ್ನ ಚಿತ್ರ ನಿಶಬ್ದ ಎದ್ದ ಹಾಗೆ. ಜೊನ್ನ ಕುಣಿತವಿದ್ದ ಕಂಡು ಕಂಡು ಜನ ಮನವು ಕಣ್ಣು ಸೋಲೆ. ಜೊನ್ನ ಅಂದರೆ ಬೆಳದಿಂಗಳು. ಜೊನ್ನ ಕುಣಿತವಿದ ಕಂಡು ಕಂಡು ಜನ ಮನವು ಕಣ್ಣು ಸೋಲೆ. ಸಿಗರೇಟಿನೆದೆಯ ಧಗಧಗಿಸು ಉರಿಯ ಕುಡಿ ಉರಿಯು. ಸಿಗರೇಟಿನೆದೆಯ ಧಗಧಗಿಸು ಉರಿಯು. ಹುಡ್ತಾ ಇರುತ್ತಲ್ಲ, ಸಿಗರೇಟಿನೆದೆಯ ಧಗಧಗಿಸು ಉರಿಯು. ಕುಡಿಯುವವನ ನಿತ್ಯ ಲೀಲೆ, ಕುಡಿಯುವವನ ನಿತ್ಯ ಲೀಲೆ. ಇಲ್ಲಿಂದ ಮುಂದೆ ಪದ್ಯ ಹೇಗೆ ಶಿಫ್ಟ್ ಆಗುತ್ತೆ ನೋಡಿ.
ನಾನು ನೀನು ಸಿಗರೇಟು ಆಹ ಅದೇ ಬಣ್ಣ ತಿಣ್ಣ. ನಾನು ನೀನು ಓದ್ತಾ ಇರೋ ನಾನು, ಬರಿತಾ ಇರೋ ನಾನು, ಕೇಳ್ತಾ ಇರೋ ನೀನು. ನಾನು ನೀನು ಸಿಗರೇಟು ಆಹ ಅದೇ ಬಣ್ಣ ತಿಣ್ಣ. ಅಷ್ಟೇ ಭಾರ. ನಮ್ಮ ಬಾಳು ಹೊಗೆ, ನಮ್ಮ ಬಾಳು ಹೊಗೆ, ಕಾಣದೊಂದು ನಗೆ ಹರಹುತ್ತಿರುವ ಬನ್ನ. ನಮ್ಮ ಬಾಳು ಹೊಗೆ, ಕಾಣದೊಂದು ನಗೆ ಹರಹುತ್ತಿರುವ ಬನ್ನ. ಯಾರೋ ಏನೋ ಕುಡಿದು ಹೊಗೆಯನು ಉಫ್ ಎಂದು ಉಗುಳುತಿಹನು. ಯಾರೋ ಏನೋ ಕುಡಿದು ಹೊಗೆಯನು ಉಫ್ ಎಂದು ಉಗುಳುತಿಹನು. ಹೊತ್ತಿ ಉರಿವ ಸಿಗರೇಟು ಬಲ್ಲುದೇನವನ ಸಂತಸವನು. ಹೊತ್ತಿ ಉರಿವ ಸಿಗರೇಟು ಬಲ್ಲುದೇನವನ ಸಂತಸವನು. ನಾನು ನೀನು ಸಿಗರೇಟು ಅಹಹ ಅದೇ ಬಣ್ಣ ತಿಣ್ಣ. ನಮ್ಮ ಬಾಳು ಹೊಗೆ, ಕಾಣದೊಂದು ನಗೆ ಹರಹುತ್ತಿರುವ ಬನ್ನ. ಯಾರೋ ಏನೋ ಕುಡಿದು ಹೊಗೆಯನು ಉಫ್ ಎಂದು ಉಗುಳುತಿಹನು. ಹೊತ್ತಿ ಉರುವ ಸಿಗರೇಟು ಬಲ್ಲುದೇನವನ ಸಂತಸವನು. ಸಿಗರೇಟು ಕಾಣುತ್ತಿದೆ, ಸಿಗರೇಟು ತೋರುತ್ತಿದೆ, ಹೊಗೆಯು ಏರುತ್ತಿದೆ. ಸಿಗರೇಟು ತೋರುತ್ತಿದೆ, ಹೊಗೆಯು ಏರುತ್ತಿದೆ. ಕುಡಿವ ಸೊಗಸುಗಾರ ಯಾವನವನು? ಕುಡಿವ ಸೊಗಸುಗಾರ ಯಾವನವನು? ಸಿಗರೇಟು ತೋರುತ್ತಿದೆ, ಹೊಗೆಯು ಏರುತ್ತಿದೆ. ಕುಡಿವ ಸೊಗಸುಗಾರ ಯಾವನವನು? ಕಾಣಿಸದು ಕುಡಿವ ಬಾಯಿ ಹಿಡಿದ ಬೆರಳ ಯುಗಳ, ಜೋಡಿ ಬೆರಳು. ಯಾವನವನು? ಕಾಣಿಸದು ಕುಡಿವ ಕೈ ಹಿಡಿದ ಬೆರಳು ಯುಗಳ. ಸಿಗರೇಟು ತೀರುತ್ತಿದೆ, ಹೊಗೆಯು ಏರುತ್ತಿದೆ. ಸಿಗರೇಟು ತೀರುತ್ತಿದೆ, ಹೊಗೆಯು ಏರುತ್ತಿದೆ. ಹೊಗೆಯೇ ಮೊದಲು ಕೊನೆಯು, ಹೊಗೆಯೇ ಮೊದಲು ಹೊಗೆಯೇ ಕೊನೆಯು. ಹೊಗೆಯೇ ಮೊದಲು ಕೊನೆಯು, ಈ ಬಾಳ ನನೆಯು ಕೊನೆಯು. ನನೆ ಅಂದರೆ ಮೊಗ್ಗು, ಕೊನೆ ಅಂದರೆ ಗೊನೆ. ಸಿಗರೇಟು ತೀರುತ್ತಿದೆ, ಹೊಗೆಯು ಏರುತ್ತಿದೆ. ಹೊಗೆಯೇ ಮೊದಲು ಕೊನೆಯು, ಈ ಬಾಳ ನನೆಯು ಕೊನೆಯು.